स्वरादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानित्रिहितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषचतुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇತಂ ಮಹಾಂತಂ. ಇದಿಷ್ಟವಾಯಿತು ನಿನ್ನೆ ಪಾತಕಗಳು, ಅದಕ್ಕೆ ಶಿಕ್ಷೆ ಅದೇನು ಅದೆಲ್ಲ ತಿಳಿಸಿ ಒಟ್ಟಿನ ಮೇಲೆ ನ ತಥಾಸ್ಯ ಭವೇತ್ ಕ್ಲೇಶೋ ಬಂಧಶ್ಚ ಅನ್ಯಪ್ರಸಂಗತಃ ಯೋಷಿತ್ಸಂಗಾದ್ ಯಥಾ ಪುಂಸೋ ಯಥಾ ತತ್ಸಂಗಿ ಸಂಗತಃ. ಅದಿಷ್ಟಕ್ಕೆ ವಿವರಣೆ. ಏವಂ ಪ್ರಣವ ಸಂಯುಕ್ತಂ ಪ್ರಾಣ ಸಂಯಮಮಭ್ಯಸೇತ್ ದಶಕೃತ್ವಃ ತ್ರಿಶ್ರವಣಂ ಮಾಸಾದರ್ವಾಗ್ನಿತಾನಿಲಃ. ಏವಂ ಪ್ರಣವ ಸಂಯುಕ್ತಂ ಪ್ರಾಣ ಸಂಯಮಂ ಅಭ್ಯಸೇತ್ ದಶಕೃತ್ವಃ ತ್ರಿಶ್ರವಣಂ ಮಾಸಾದರ್ವಾಗ್ನಿತಾನಿಲಃ. ಏವಂ ಹೀಗೆ ಪ್ರಣವ ಸಂಯುಕ್ತ ಓಂಕಾರದಿಂದ ಕೂಡಿದಂತಹ ಪ್ರಾಣ ಸಂಯಮಂ ಪ್ರಾಣಾಯಾಮವನ್ನು ಮಾಡಬೇಕು. ಅಭ್ಯಸೇ ದಶಕೃತ್ವಃ ತ್ರಿಶ್ರವಣಂ ಮೂರೊತ್ತು ಕೂಡ ಮಾಡಬೇಕು. ಮಾಸಾದರ್ವಾಗ್ನಿತಾನಿಲ ಒಂದು ತಿಂಗಳೊಳಗೆ ಪ್ರಾಣಾಯಾಮವನ್ನು ಸಿದ್ಧಿಪಡಿಬೇಕು. 10 ಸಲ ದಶಪ್ರಣವ. ದಶಪ್ರಣವ ಅಂದರೆ ಓಂಕಾರ. ಅಲ್ಲ ಯಾವ ಮಂತ್ರ ಹೇಳ್ತೀವೋ ಆ ಮಂತ್ರದಿಂದ ಮಾಡಬೇಕು. ಗಾಯತ್ರಿ ಮಾತ್ರ ಭೂರ್ಭುವ ಸ್ವ ಅದನ್ನು ಹೇಳೋದು, ಭೂ ಭುವ ಸ್ವಹ. ಉಳಿದಕ್ಕೆಲ್ಲ ಆಯಾ ಮಂತ್ರ ಹೇಳಬೇಕು. ನಾರಾಯಣ ಮಂತ್ರಕ್ಕೆ ನಾರಾಯಣ ಮಂತ್ರ 10 ಸಲ, ಇದಕ್ಕೆ 10 ಸಲ. ಪ್ರತಿಯೊಂದು ಮಂತ್ರ ಕೃಷ್ಣಾಯ ನಮಃ ಕೃಷ್ಣ ಮಂತ್ರಕ್ಕೆ ಆಯಾ ಮಂತ್ರಕ್ಕೆ ಅದೇ ಪ್ರಾಣಾಯಾಮ. ಗೊತ್ತಾಯ್ತು? ಓಂಕಾರ ಇರಬೇಕು ಅದಕ್ಕೆ. ಉಪಾಸ್ಯ ಪ್ರಾಣತೋನುಜ್ಞಾಂ ಹೃದಯಸ್ಥಾತ್ ಪ್ರಾಪ್ಯ ಸೇವಕಃ ಅನುಜ್ಞಾನಂತರಂ ಮಾಸಾತ್ ವಶೇ ಪ್ರಾಣೋ ಭವಿಷ್ಯತಿ. ಪ್ರಸಾದಭಕ್ತಂ ಸಂಪ್ರೋಕ್ತಂ ಪ್ರಾಣ ವಿಷ್ಣೋರ್ಜಯಸ್ತ್ವಿತಿ ನಹಿ ಸರ್ವವಿಜೇತಾರೌ ವಿಜೇಯೌ ಕೇನಚಿತ್ ಕ್ವಚಿತ್. ಉಪಾಸ್ಯ ಪ್ರಾಣತಃ ಅನುಜ್ಞಾಂ ಹೃದಯಸ್ಥಾತ್ ಪ್ರಾಪ್ಯ ಸೇವಕಃ. ಈ ರೀತಿಯ ಉಪಾಸನೆ ಮಾಡಿ ಪ್ರಾಣಾಯಾಮದ ಸಿದ್ಧಿಯನ್ನು ಪಡೆದ ಮೇಲೆ ವಿಶೇಷವಾಗಿ ಪ್ರಾಣದೇವರ ಸೇವಕನಾಗಿ ಅನುಜ್ಞಾನಂತರಂ ಅವರ ಅನುಜ್ಞೆಯನ್ನು ಪಡ್ಕೊಂಡು ಮಾಸಾದ್ವಶೇ ಪ್ರಾಣೋ ಭವಿಷ್ಯತಿ. ಇದ್ದರೆ 1 ತಿಂಗಳೊಳಗೆ ಪ್ರಾಣಾಯಾಮ ಸಿದ್ಧಿ ಆಗುತ್ತೆ ಅಂತ. 1 ತಿಂಗಳೊಳಗೆ ಪ್ರಾಣಾಯಾಮ ಸಿದ್ಧಿ ಆಗುತ್ತೆ. ಪ್ರಸಾದ ಭಾಕ್ತಂ ಸಂಪ್ರೋಕ್ತಂ ಅದಕ್ಕೆ ಪ್ರಾಣ ಜಯ, ಪ್ರಾಣವನ್ನು ಗೆದ್ದಾಗ ಲೆಕ್ಕ. ಅದರಿಂದ ಹೇಗೆ ಭೀಷ್ಮರ ಪರಶುರಾಮರನ್ನು ಗೆದ್ದ ಹಾಗೆ. ಅಂದರೆ ಭಕ್ತಿಯಿಂದ ಗೆಲ್ಲದೆ ಹೊರತು ಒತ್ತಾಯದಿಂದ, ಶಕ್ತಿಯಿಂದ ಅಲ್ಲ. ಭಕ್ತಿಯಿಂದ ಗೆಲ್ಲಬಹುದೇ ಹೊರತು ದೊಡ್ಡವರನ್ನು ಶಕ್ತಿಯಿಂದ ಗೆಲ್ಲಕ್ಕೆ ಹೋದರೆ ಅನರ್ಥ ಆಗುತ್ತೆ. ಕೆಲಸ ಆಗೋದಿಲ್ಲ, ಅಲ್ಲ ವಿರುದ್ಧ ಕೆಲಸ ಆಗುತ್ತೆ. ಪ್ರಸಾದ ಭಾಕ್ತಂ ಅದೇ, ಅದು ಸಾಧ್ಯ ಇಲ್ಲ. ಸಂಪ್ರೋಕ್ತಂ ಪ್ರಾಣ ವಿಷ್ಣೋರ್ ಜಯಸ್ಥಿತಿ. ಸೊ ಪ್ರಾಣ ಜಯ ವಿಷ್ಣು ಜಯ, ಈ 2 ಜಯ ಆಗಬೇಕಾದ್ರೆ ಮತ್ತು ಒಟ್ಟಾಗಿ ದೊಡ್ಡವರ ಜಯ ಅಂತ ಹೇಳಿದರೆ ಭಕ್ತಿಯಿಂದ ಮಾಡದೆ ಹೊರತು ಬೇರೆ ಅಲ್ಲ. ನಹಿ ಸರ್ವ ವಿಜೇತಾರೋ ವಿಜೇಯವು ಕೇನಚಿತ್ ಕ್ವಚಿತ್. ಎಲ್ಲವನ್ನೂ ಗೆಲ್ತಕ್ಕಂಥ ಅವರನ್ನು ಗೆಲ್ಲಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅಪೇಕ್ಷೆ ಅವರಿಂದ ವಾಯುದೇವ ಸಿದ್ಧಿ ಪಡ್ಕೊಂಡು ಮುಂದೆ ಹೋಗಬೇಕು. ಅವರೇ ಮೋಕ್ಷ ಕೊಡಿಸೋರಾದ್ದರಿಂದ ಅವರ ಅನುಜ್ಞೆಯನ್ನು ಪಡ್ಕೊಂಡು ವಿಶೇಷವಾಗಿ ದೇವರ ಆರಾಧನೆ ಮಾಡಬೇಕು. 3 ಸಲ ಕೂಡ 3 ಹೊತ್ತು. ತ್ರಿಶ್ರವಣ ಸ್ನಾಯಿ ಅಂತ ಕರೀತಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅಪೇಕ್ಷಿತಂ ಫಲಂ ಜೇನ ದೀಯತೆ ತಜ್ಜಿತಂತ್ವಿತಿ ಯಥಾ ಜಿತಾ ವಸುಮತಿ ಯಥಾ ಮೋಕ್ಷಪದಂ ಜಿತಂ ಮಿತಿ ಪ್ರಭಂಜನೆ. ಅಪೇಕ್ಷಿತಂ ಫಲಂ ಏನ ದೀಯತೆ ತಜ್ಜಿತಂತ್ವಿತಿ. ಒಬ್ಬರನ್ನು ಕುರಿತು ಆರಾಧನೆ ಮಾಡಿದಾಗ ನಾವು ಬಯಸಿದ ಫಲವನ್ನು ನೋಡಿ ಕೊಟ್ಟರು ಅಂದರೆ ಗೆದ್ದಾಗ ಲೆಕ್ಕ. ಪ್ರಶಸ್ತಿ ವಿಜೇತರು ಅಂತ ಕರೀತಾರೆ. ವಿಜೇತರು ಅಂದ್ರೇನು? ಅದಕ್ಕೆ ಪಾತ್ರರಾದವರು ಅಂತ ಅರ್ಥ. ಭಾಜನರು. ಯಥಾ ಜಿತಾ ವಸುಮತಿ, ಭೂಮಿಯನ್ನೇ ಗೆದ್ದ ಅಂತ. ಭೂಮಿಯನ್ನು ಗೆಲ್ಲೋದು ಅಂದರೆ ಏನು? ಅನುಕರಣಕ್ಕೆ ಅಲ್ಲಿರೋ ದುಷ್ಟರನ್ನು ಓಡಿಸಿಬಿಟ್ಟು ಆ ಭೂಮಿ ಅನುಗ್ರಹ ಪಡ್ಕೊಂಡು ಉದ್ಧಾರ ಆಗದೆ ಹೊರತು
ಎದ್ದು ವಯಸ್ಸಲ್ಲಿ ತಾನು ಅದ್ರ ಅಧಿಪತಿ ಅಂತ ಹೇಳ್ಕೊಂಡ್ರೆ ತಪ್ಪೋದು. ಹಸು ಅಧಿಪತಿ ದೇವರೇ. ಭೂಪತಿ ಅಂದರೆ ಪರಮಾತ್ಮನ ಹೆಸರು. ಇವರೆಲ್ಲ ಭೂಪತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಚಿಕ್ಕ ಅವಕಾಶ, ಸೇವೆಗೆ ಅವಕಾಶ ಹೊರತು ಬೇರೆ ಅಲ್ಲ. ವಸುಮತಿ ಯಥಾ ಮೋಕ್ಷಪದಂ ಜಿತಂ, ಮೋಕ್ಷ ಪದವಿಯನ್ನು ಗೆದ್ದು ಬಿಟ್ಟ ಅಂತ ಹೇಳಿದರೆ ಅವರ ಅನುಗ್ರಹದಿಂದ ಪಡ್ಕೊಂಡ ಅಂತ ಅರ್ಥ. ಇತಿ ಆಯ್ತು. ಇತಿ ಶ್ರೀ ಪ್ರಭಂಜನೆ, ಇದರಿಂದ ವಾಯುಜಯಕ್ಕೆ ಅರ್ಥವನ್ನು ಹೇಳಿದರು. ತತ್ರ ಲಬ್ಧ ಪದಂ ಚಿತ್ತ, ದೊಡ್ಡವರು ಏನೇ ಮಾಡೋ ಅನುಗ್ರಹ ಅಂತ ಕರೆಯೋ ಪದ್ಧತಿ. ಫೇವರ್ ಮಾಡಿದರು ಅಂತ ಹೇಳ್ತಾರೆ ಹೊರತು ಅದನ್ನು ನಾನು ಬೆದರಿಸ್ತಗೊಂಡೆ ಅಂತ ಹೇಳಿದರೆ ಅದು ಹೇಳಿದ್ದೇ ಅಪರಾಧ. ಫಸ್ಟ್ ಅವರು ಇನ್ವ್ಯಾಲಿಡ್ ಬೆದರಿಸ್ತಗೊಂಡ ಅಂತ ಕೇಳಿದರೆ, ಅನುಗ್ರಹ ಜನಾದ ಅಂತ ಹೇಳಿದರೆ ಅದು ಸಾರ್ಥಕ. ಇವರಿಬ್ಬರಲ್ಲಿ ವಿಶೇಷವಾಗಿ ಮತ್ತೆ ಯಾಕೆಂದರೆ ಯಾವ ಕಾಲಕ್ಕೆ ಇವರಿಬ್ಬರು ಧ್ಯಾನ ಬಿಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಇವ್ರ ಬಗ್ಗೆ ಒತ್ತು ಕೊಟ್ಟು ಹೇಳಿದರು. ತತ್ರ ಲಬ್ಧ ಪದಂ ಚಿತ್ತಂ ಆಕೃಷ್ಯ ವ್ಯೋಮ್ನಿ ಧಾರಯೇತ್ ತಚ್ಚ ತ್ಯಕ್ವಾ ಮದಾರೋಹೋ ಕಿಂಚಿ ನ ಕಿಂಚಿತಪಿ ಚಿಂತೆಯೇತ್. ಅದು ಭಗವದ್ಗೀತೆಯಲ್ಲಿ ಹಾಗೆ ಬರುತ್ತೆ. ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿತಪಿ ಚಿಂತೆಯೇತ್. ಧ್ಯಾನದ ಪ್ರೋಸೆಸ್ ಇವೆಲ್ಲ ಕೂಡ. ಅಂದರೆ ಧ್ಯಾನ ಸಿದ್ಧಿ ಬಂದು ಪ್ರಾಣಾಯಾಮ ಸಿದ್ಧಿ ಆಗಬೇಕು, ಆಮೇಲೆ ಧ್ಯಾನದ ಯೋಚನೆ. ತತ್ರ ಪ್ರಾಣಾಯಾಮ ಅಂತ ಹೇಳಿದರೆ ಈ ಮೆಕ್ಯಾನಿಕಲ್ ಪ್ರಾಣಾಯಾಮ ಅದು ಫಿಸಿಕಲ್ ಅಷ್ಟೇ ಇದೆ. ವಾಯುದೇವರನ್ನ ಒಲಿಸಿಕೊಳ್ಳೋದೇ ನಿಜವಾದ ಪ್ರಾಣಾಯಾಮ. ತತ್ರ ಲಬ್ಧಪದಂ ಚಿತ್ತಂ ಆಕೃಷ್ಯ ವ್ಯೋಮ್ನಿ ಪಾರಯೇತ್. ಆ ಮನಸ್ಸಿನ ಹತೋಟಿ ಬಂದ ಮೇಲೆ ವ್ಯೋಮ್ನಿ ಆಕಾಶದಲ್ಲಿ ಅಂದರೆ ವಾಯುದೇವರ ಅಂತರ್ಗತ ಮಹಾಲಕ್ಷ್ಮಿ. ತಚ್ಚತ್ವ ಅದರ ಮೇಲೆ ನಾರಾಯಣ. ಮದಾರು ಅದರ ಮದ ಪಡಬೇಕು ಅಂತ ಅರ್ಥ ಅಲ್ಲ. ಮತ್ತು ಕೃಷ್ಣ ಹೇಳ್ತಾರೆ ನನ್ನ ಮೇಲೆ ಮನಸ್ಸಾಕಬೇಕು ಅಂತ ಅರ್ಥ. ಹಿಂದೂ ಮುಂದೆ ಒದ್ದು ಹೋಗ್ಬಿಟ್ರೆ ಮದ ಆರೋಹ ಆಗಬೇಕು ಅಂತ ಆಗತ್ತೆ. ನಾ ಕಿಂಚಿತಪಿ ಚಿಂತೆ, ಬೇರೆ ಏನನ್ನೂ ಅದು ಏನನ್ನು ಚಿಂತಿಸಬಾರ್ದಲ್ಲ. ದೇವರನ್ನು ಬಿಟ್ಟು ಬೇರೆಯನ್ನು ಚಿಂತಿಸಬಾರ್ದು. ಅವ್ರ ಪ್ರಕಾರ ಏನೂ ಚಿಂತನೆ ಮಾಡಬಾರ್ದು. ಬ್ಲಾಂಕ್ ಆಗಿಬಿಡೋದು. ಮೊದಲೇ ಬ್ಲಾಂಕ್ ಇರ್ತಾರೆ, ಇನ್ನೂ ಬ್ಲಾಂಕ್ ಆಗಿಬಿಡ್ತಾರೆ. ಆದ್ದರಿಂದ ಅದು ಸಿದ್ಧಿ ಅಲ್ಲ. ಅದು ನ ಕಿಂಚಿತಪಿ ಚಿಂತೆ ಇತ್ತು. ಡ್ರೈವ್ ಮಾಡೋರು ಬೇರೆ ಕಡೆ ಯೋಚನೆ ಮಾಡೋರು ಅಂತಾರಲ್ಲ, ಹಾಗೆ ಅದನ್ನು ನೋಡದೆ ಹೋದರೆ ತಪ್ಪಾಗುತ್ತೆ. ಅದು ಡ್ರೈವಿಂಗೇ ಆಗೋದಿಲ್ಲ. ವ್ಯೋಮೇತಿ ವ್ಯಾಪ್ತ, ಇವೆಲ್ಲ ಎಲ್ಲದನ್ನು ಕೂಡ ಏನು ಮಾಡಿದರು, ಫಿಸಿಕಲ್ ಫಾರಮ್ ಅಡಾಪ್ಟ್ ಮಾಡಿ ಬಳಂದು ಬಿಟ್ಟುಬಿಟ್ರು. ಡಾಕ್ಟ್ರ್ ಆಗ್ಬೇಕಾ ಸೂಜಿ ಚುಚ್ಚೋದು, ಔಷಧಿ ಇಲ್ಲ ಅದರೊಳಗೆ, ನೀರು ಚುಚ್ಚಿ ಓ ಡಾಕ್ಟ್ರ್ ಆಗಿದೆ, ಸ್ವಿಚ್ದ ನೋಡಿದ್ರೆ ರಕ್ತ ಬಂತು, ಸರಿ ಹೋಯ್ತು. ರಕ್ತ ಬಂದರೆ ಡಾಕ್ಟರ್ ಅಲ್ಲ. ಅಗರ್ಭ ಪ್ರಾಣಾಯಾಮ ಅದೆಲ್ಲ ಆರೋಗ್ಯಕ್ಕೆ ಸ್ವಲ್ಪ ಪಟ್ಟಿಗೆ ಹೆಲ್ಪ್ ಆಗುತ್ತೆ, ಫುಲ್ ಅಲ್ಲ, ಸ್ವಲ್ಪ ಪಟ್ಟಿಗೆ ಪರವಾಗಿಲ್ಲ. ಹೊರತು ಇದಕ್ಕಂತೂ ಸ್ಪಿರಿಚುವಲ್ ವ್ಯಾಲ್ಯೂ ಅದಕ್ಕಿಲ್ಲ. ವ್ಯೋಮೇತಿ ವ್ಯಾಪ್ತ ಶಬ್ದ ಸ್ಯಾತ್ ವಿಶೇಷಾದೋತತಾಯತಃ ಇತಿ ಶಬ್ದ ನಿರ್ಣಯ. ವ್ಯೋಮೇತಿ ವ್ಯಾಪ್ತ ಶಬ್ದ, ವ್ಯೋಮದಲ್ಲಿ ವ್ಯಾಪ್ತ ರೂಪದಲ್ಲಿ ಚಿಂತನೆ ಮಾಡಬೇಕು ಅಂತ ಅರ್ಥ. ಸ್ಯಾದ್ ವಿಶೇಷಾದ್ ಓತತಾಯತ, ಓತದ ವ್ಯಾಪ್ತಿ, ವ್ಯಾಪ್ತಿಸಿರ್ತಕ್ಕಂಥ ಚೆನ್ನಾಗಿ ಅರ್ಥ ಆಗೋದ್ರಿಂದ ಗಗನದಲ್ಲಿ ಚಿಂತನೆ ಮಾಡೋದು ಅಂದರೆ ವ್ಯಾಪ್ತ ರೂಪವನ್ನು ಚಿಂತನೆ ಮಾಡೋದು ಅಂತ ಅರ್ಥ. ಒಳಗಿಂದು ಬಿಂಬರೂಪ, ಹೊರಗಿಂದು ವ್ಯಾಪ್ತ ರೂಪ. ಅದಕ್ಕೆ ಈಶ್ವರ ರೂಪ, ಪುರುಷ ರೂಪ ಅಂತ ಕರೆದು ಒಳಗಿರೋದು ಪುರುಷ ರೂಪ, ಹೊರಗಿರ್ತಕ್ಕಂಥದ್ದು ಈಶ್ವರ ರೂಪ. ಏನು ತ್ರಿವಿಕ್ರಮ ರೂಪ ಅಲ್ಲ ಅದು. ತ್ರಿವಿಕ್ರಮ ರೂಪ ಅದಕ್ಕೆ ಅರ್ಥ, ಆ ಅರ್ಥ ಬಂದು ಬರೀ ಈ ಅರ್ಥ ಅಲ್ಲ ಅದು. ವ್ಯಾಪ್ತ ರೂಪ, ಹೊರಗೆ ಎಲ್ಲರಿಗೂ ಒಳಗೆ ಹೊರಗೆ ಇದೆಯಲ್ಲ. ಇವತ್ತು ವಾಯು ಕೂಡ ಒಳಗೆ ಎರಡಿದೆ. ಇದು ಪ್ರಾಣವಾಯು, ಇದು ಹೊರಗಿನ ವಾಯು. ಇದು ಬೇಕು, ಇದು ಬೇಕು. ಇದು ಉಸಿರು ಹೊರಗಿದ್ದಿಲ್ಲ ಅಂದರೆ ಸತ್ತು ಹೋಗ್ತಾರೆ. ಮತ್ತು ಒಳಗೆ ಇಲ್ಲ ಅಂದರೆ ಹೊಡೆದ್ರೆ ಹೇಳೋದಿಲ್ಲ. ಎರಡು ವಾಯು ಹೇಗಿದೆ, ಎರಡು ದೇವರ ರೂಪಗಳು ಇವೆ. ಏನೋ ಅಲ್ಲ 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 ವಿರಾಟ್ ರೂಪ ಅಲ್ಲ. ವಿರಾಟ್ ರೂಪ ಇದಕ್ಕೆ ವಿಶೇಷ ಧ್ಯಾನ ಕಾಲಕ್ಕೆ, ಅಂತ್ಯಕಾಲಕ್ಕೆ, ಅದಕ್ಕೆಲ್ಲ. ಇಲ್ಲಿ ಬರೋದು ವ್ಯಾಪ್ತ ರೂಪದ ಚಿಂತನೆ. ವಿರಾಟ್ ರೂಪ ಅದರ ಭಾಗ ಅಷ್ಟೇ. ಯಾವುದೇ ಅದು ತ್ರೈವಿಕ್ರವಾದ ಸರ್ವತ್ರ ವ್ಯಾಪ್ತತ್ವ ಚಿಂತನೆಯನ್ನು ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಇವತ್ತು ಫೇಲ್ ಆಗ್ತಾರೆ. ಕೆಲವು ನಂಬರ್ ಹೇಳಕ್ಕೆ ಹೋದ್ಮೇಲೆ ಲೆಕ್ಕ ಮುಗಿಯಿತು, ಒಂದು 20ವರೆಗೆ ಹೇಳ್ತಾರೆ, ಆಮೇಲೆ ಇಂಟು ಹಾಕೊಂಡು ಕೊಡ್ಬೇಕು ಮತ್ತೆ, ಗೊತ್ತಾಯ್ತಾ? ಆ ಥರ ಅದು ಆ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಅದಕ್ಕೆ ಮುಖ್ಯ ಅಧಿಕಾರಿಗಳು ವಾಯುದೇವರೇ, ರುಜುಗಳನ್ನ ಬಿಟ್ಟರೆ ಬೇರೆಯವರು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ತತ್ರ ಲಬ್ಧ ಪದಂ ಮೂರ್ತಿ ಚಿಂತನೆ ಹೇಳಲಿಲ್ಲ. ಅದರ ಮೂರ್ತಿ ಚಿಂತನೆ ಹೇಳಿದ್ದಲ್ಲ, ವ್ಯಾಪ್ತತ್ವ ಗುಣದ ಚಿಂತನೆ. ತ್ರೈವಿಕ್ರಮಾದ್ಯ ಗುಣಗಳ ಚಿಂತನೆ ಮಾಡಬೇಕಾದ್ರೆ ಭಾರಿ ಕಷ್ಟ. ವ್ಯೋಮ್ನಿ ಧಾರಯೇತ್ ಸರ್ವಾಂಗೇಶು ಧಾರಯೇದಿತ್ಯರ್ಥ. ವ್ಯೋಮ್ನಿ ಪರಮಾತ್ಮನನ್ನು ಸರ್ವತ್ರ ವ್ಯಾಪ್ತನಾಗಿದ್ದ ಒಳಗುವರೆಗೂ ತಿಳ್ಕೋಬೇಕು. ಪೂರ್ಣ ರೂಪವನ್ನು ಚಿಂತನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ತಚ್ಚ ಧಾರಣಂ ತ್ಯಕ್ತ್ವ, ಅದು ಗಟ್ಟಿಯಾದ ಧಾರಣ ಅಂತ ಕರೀತಾರೆ. ಒಂದು ರೂಪ ಮಾಡೋದನ್ನು ನೋಡಿದ ತಕ್ಷಣ ಗೊತ್ತಾಗಲಿಕ್ಕೆ ಶುರುವಾಗಿ ಇಲ್ಲಿ ಬಂತು ಅಂತಾರಲ್ಲ ಹಾಗೆ. ತ್ಯಕ್ತ್ವ ಸ್ವತಯೇವ ಮನಸಃ ತತ್ರೈವ ಸಮಂ ಸಮಾಹಿತತ್ವಾತ್ ಅನ್ಯತ್ ಕಿಮಪಿ ನ ಚಿಂತೆಯೇ.
ಬೇರೆಯನ್ನು ಇದು ಚೆಂದ ಕಿಂಚಿದಪಿ ಚಿಂತೆ ಇತ್ತಂದರೆ ಬೇರೆ ಯಾವುದನ್ನು ಚಿಂತಿಸಬಾರ್ದು ಅಂತ ಅರ್ಥನೇ ಹೊರತು ದೇವರನ್ನು ಚಿಂತಿಸಬಾರ್ದು ಅಂತ ಅರ್ಥ ಅಲ್ಲ. ಯಾವತ್ ಇದೆಲ್ಲ ಅವರು ಪೇರೆಂಟ್ ಮೀನಿಂಗ್ ತೊಗೋತಾರೆ, ಎಲ್ಲ ಕಡೆಯೂ ಹಾಗೆ ತೊಗೊಳೋದು. ಆದ್ದರಿಂದ ಅವ್ರಿಗೆ ಫಿಸಿಕಲ್ ಇದಂತ ಹೊರತು ಒಳಗಿನ ಅರ್ಥ ಆಗೋದೇ ಇಲ್ಲ. ಯಾವತ್ ಒಬ್ಬರು ತೊಗೊಂಡ್ಮೇಲೆ ಉಳಿದ್ರು ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರಿ, ಕೊನೆಗೆ ಒಳಗಿನ ಬಿಟ್ಟು ಹಾಕಿದ್ರು. ಯಾವತ್ ಸಮಗ್ರ ಸ್ಮರಣಂ ಅಚಲಂ ಕೇಶವೇ ಭವೇತ್ ಸಮಗ್ರಂ ಚಿಂತೆಯೇತ್ ತಾವದ್ ಯದಾತು ವಿಚಲೇತ್ ತತಃ. ಯಾವತ್ ಸಮಗ್ರ ಸ್ಮರಣಂ ಅಚಲಂ ಕೇಶವೇ ಭವೇತ್, ದೇವರ ವಿಷಯ, ಕೇಶವೇ ಅಂದರೆ ಕೇಶವ ವಿಷಯ, ವಿಷಯ ಸಪ್ತಮಿ ಅಂತ ಹೆಸರು. ದೇವರ ವಿಷಯದಲ್ಲಿ ಸಮಗ್ರ ಚಿಂತನೆ ಸಿದ್ಧಿಯಾಗಬೇಕು. ಸಮಗ್ರಂ ಚಿಂತೆಯೇತ್ ಯಾವತ್ ಯದಾತು ವಿಚಲೇತ್, ಯಾವಾಗ ಮಾಡ್ಲಿಕ್ಕಾಗಲಿಲ್ಲಲ್ಲ ಆಗ ಪ್ರತ್ಯಂಗಂ ಧಾರಣಂ ಕುರ್ಯಾತ್, ಒಂದೊಂದು ಅವಯವ ಮಾಡೋದು. ಪೂರ್ತಿ ರೂಪ ಚಿಂತನೆ ಮಾಡೋಕ್ಕಾಗದೆ ಹೋದಾಗ ಪಾದದಿಂದ ಚಿಂತನೆ ಮಾಡಬೇಕು. ಆ ಪಾದ ಮೂಲಿ ಪರ್ಯಂತ ಒಂದೊಂದೇ ಅವಯವ ಚಿಂತನೆ ಮಾಡಿ ಸಿದ್ಧಿ ಪಡ್ಕೋಬೇಕು. ಕುರ್ಯಾತ್ ಮನೋ ಯಾವತ್ ಸಮಗ್ರಗಂ, ದೂರದ ಬರೀ ಮಾತ್ರ ತೆಗಿಬೇಕಾದ್ರೆ ಫೋಟೋ ಕೊಡ್ತಾರಲ್ಲ, ಯಾವುದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾದ್ರೆ ಫುಲ್ ತೆಗೆಯೋದಿಲ್ಲ, ಆ ಥರ. ಸಮಗ್ರಂ ಚಿಂತೆಯೇತ್ ತಾವದ್ ಯಥಾತು ವಿಚಲೇತ್ ತತಃ ಪ್ರತ್ಯಂಗಂ ಧಾರಣಂ ಕುರ್ಯಾತ್ ಮನೋ ಯಾವತ್ ಸಮಗ್ರಗಂ. ಆ ಪ್ರತ್ಯಂಗ ಧಾರಣೆ ಮಾಡಬೇಕಾದ್ರೆ ದ್ವಾದಶ ಸ್ತೋತ್ರ ಮೊದಲನೇ ಅಧ್ಯಾಯ. ನಮಾಮಿ ನಿಖಿಲಾಧೀಶ ಕಿರೀಟ ಹೃಷ್ಟಪೀಠವರ್ತ ಹೃತ್ತವ ಶವನೇರ್ ಕಾಪಂ ಶ್ರೀಪತೇ ಪಾದ ಪಂಕಜಂ. ಮೇಲೆ ಒಂದೊಂದೇ ಬೇರೆ ಚಿಂತನೆ ಮಾಡ್ತಾ ಹೋಗೋದು. ಸಮಗ್ರಂ ಪ್ರತ್ಯಂಗಾಭ್ಯಾಸತೋ ಯಾವತ್ ಸಮಗ್ರೇ ಸುಸ್ಥಿರಂ ಮನಃ. ಇದು ಅಭ್ಯಾಸ ಆದಮೇಲೆ ಪೂರ್ತಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ತದಾ ಪುನಃ ಸಮಗ್ರಂತೂ ಧಾರಯೇತ್ ಯತ್ನತೋ ಬುಧಃ. ಯಾವಾಗಲೂ ಮತ್ತೆ ಆಯ್ತು ವಾಪಸ್ ಬರಬೇಕು. ಮಾಡಿ ರೂಪಸಿದ್ಧಿನ ರೂಪಚಿಂತನೆ ಸಿದ್ಧಿ ಮಾಡ್ಕೋಬೇಕು. ಯದಾತು ಧಾರಣೋತ್ಸಾಹಂ ವಿನಾ ತತ್ರ ಅಚಲಂ ಮನಃ ತಿಷ್ಟೇ ತ್ಯಕ್ತ್ವಾ ತಮುದ್ಯೋಗಂ ಶಂಖಚಕ್ರ ಅಂಬುಜಾಂಕಿತೆ. ಇನ್ನೇನು ಕಣ್ಣು ಮುಚ್ಚಿದ್ರೆ ಸಾಕು, ಆ ರೂಪಕ್ಕೆ ತಕ್ಷಣ ನಿಂತು ಬಿಡುತ್ತೆ. ಆ ಸ್ಥಿತಿ ಬಂದ ಮೇಲೆ ಇವೆಲ್ಲ ಉಡಿನ ಚಿಂತನೆ ಮಾಡಬೇಕು. ಸಮಗ್ರ ರೂಪ ಆಯ್ತು. ಈಗ ಚಕ್ರಶಂಖ ಗದಾ ಪದ್ಮ ಅವೆಲ್ಲ ಚಿಂತನೆ ಮಾಡಬೇಕು, ಅಡಿಷನ್ಸ್ ಎಲ್ಲ. ಮತ್ತು ಅದು ಮೊದಲು ರೂಪ ಚಿಂತನೆ, ಆಮೇಲೆ ಆಯುಧಾದಿಗಳ ಚಿಂತನೆಯನ್ನು ಮಾಡಬೇಕು. ತ್ಯಕ್ತ್ವ ತಮುದ್ಯೋಗಂ ಶಂಖಚಕ್ರ ಅಂಬುಜ ಅಂದ್ರೆ ಪದ್ಮ ಅಂಕಿತೆ ಆರೂಢಚೇತಾ ಪರಮೇ ಶೃಂಗಾರಾದ್ಯೇಕಧಾವನಿ. ದೇವರ ಚಿತ್ರ ನೋಡ್ತಿರ್ಬೇಕಾದ್ರೆ ಸಾಕ್ಷಾತ್ ಆ ರೂಪದ ಕ್ಲೈಮ್ಯಾಕ್ಸ್ ಇರಬೇಕು. ಬೆಳಕು ನೋಡಿದರೆ ಯೋಚನೆ ಮಾಡೋಕ್ಕೆ ಸಾಧ್ಯವಾದಷ್ಟು ಬೆಳಕು ಚಿಂತನೆ ಮಾಡೋದು. ದೇವ್ರ ತೇಜೋಮಯ ರೂಪ ಆದ್ದರಿಂದ ಆ ರೀತಿ ಮಾಡಿದಾಗ ಆಬ್ಸಲ್ಯೂಟ್ ಸೆನ್ಸಲ್ಲಿ ಬಂದರೆ ಮಾತ್ರ ದೇವ್ರ ಚಿಂತನೆ ಆಗೋದು. ಲಿಮಿಟ್ ಆಗ್ತಾ ಬಂದಾಗ ಒಂದು ಸ್ಟೇಜಲ್ಲಿ ಸೂರ್ಯ ಆಗಿಬಿಡ್ತಾರೆ, ಇನ್ನೂ ಕಡೆ ಬಂದರೆ ದೀಪ ಆಗಿಬಿಡುತ್ತೆ, ಇನ್ನೂ ಕಡೆ ಬಂದರೆ ಮೆಣುಕೋಳು ಆಗಿಬಿಡ್ತಾರೆ. ಆ ಥರ ಚಿಂತನೆ ಮಾಡಬಾರ್ದು. ದೇವರ ಬಗ್ಗೆ ಏನು ತೊಗೊಂಡ್ರು ಆಬ್ಸಲ್ಯೂಟ್ ಅಂತೀವಲ್ಲ ಹಾಗೆ. ಯದಾತು ಧಾರಣೋತ್ಸಾಹಂ ವಿನಾ ತತ್ರಾಚಲಂ ಮನಃ ತಿಷ್ಠೇ ತ್ಯಕ್ತ್ವಾ ತಮುದ್ಯೋಗಂ ಶಂಖಚಕ್ರಾಂಬುಜಾಂಕಿತೆ ಆರೂಢಚೇತಾ ಪರಮೇ ಶೃಂಗಾರಾದಿ ಏಕಧಾಮನಿ. ಶೃಂಗಾರಾದಿ ಏಕಧಾಮನಿ ಅಂದರೆ ಏಕ ಅಂದರೆ ಏನು? ಪ್ರಧಾನ. ಬೇರೆ ಚಿಂತನೆ ಸೂರ್ಯನಲ್ಲಿ ಕಪ್ಪನ್ನು ಚಿಂತನೆ ಮಾಡೋಕ್ಕೆ ಹಾಗೆ ಸಾಧ್ಯ ಇಲ್ವೋ, ದೇವರಲ್ಲಿ ಕುರೂಪ ಚಿಂತನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಶೃಂಗಾರಾದಿ ಏಕಧಾಮನಿ, ಸೌಂದರ್ಯದ ಪರಾಕಾಷ್ಠ. ಈ ಪರಿಯ ಸೊಬಗಾವ ದೇವರವೇದಾಕಾಂಡ. ಅದು ಸೊಬಗು ಅಂದರೆ ಸೌಂದರ್ಯ. ಯಥೋ ಅನ್ಯಸ್ಮರಣೆ ತಸ್ಮಾತ್ ಮನಶ್ಚಲತಿ ಸುಸ್ಥಿರಂ. ಆಮೇಲೆ ನೈವಾನ್ಯತ್ ಕಿಂಚಿದೇ ತಸ್ಮಾತ್ ಪೂರ್ಣಾನಂದ ಚತುರ್ಭುಜ. ಇವೆಲ್ಲ ರೂಪ ಆಯಿತು. ದೇವರ ಕ್ವಾಲಿಟಿ ಪೂರ್ಣಾನಂದ ಅಕ್ಷರ, ಅದೆಲ್ಲ ಜ್ಞಾಪಕಗೊಂಡಿರಬೇಕು. ಯಥೋ ಅನ್ಯಸ್ಮರಣೆ ಯಸ್ಮಾನ್ ಮನಶ್ಚಲತಿ ಸುಸ್ಥಿರಂ ಧಾರಣಾರ್ಥ ಪ್ರಯತ್ನೇನ ತಸ್ಮಾತ್ ತದುಭಯಂ ತ್ಯಜೇ. ಯಾವತ್ ಸ್ವಾರೂಢಚೇತಾ ಸ್ಯಾತ್ ವಿಷ್ಣು ರೂಪೇ ಚತುರ್ಭುಜೇ ಇತಿ ಧ್ಯಾನಯೋಗಿ. ಅಲ್ಲಿಗೆ ಬೇರೆ ಕಡೆ ಮನಸ್ಸು ಮತ್ತೆ ಸುಸ್ಥಿರವಾಗ್ತಾ ಮಾಡ್ತಾ ಹೋಗಬೇಕು. ಧಾರಣಾರ್ಥ ಪ್ರಯತ್ನೇನ ತಸ್ಮಾತ್ ತದುಭಯಂ ತ್ಯಜೆ. ಆಮೇಲೆ ಏನು ಮಾಡಬೇಕು? ಎರಡನ್ನು ಒಟ್ಟಿಗೆ ಚಿಂತನೆ ಮಾಡೋದು ಎಷ್ಟು ಸಾಧ್ಯನೋ ಅಷ್ಟು. ಇನ್ನೂ ಮುಂದಾದಾಗ ಗುಣಪೂರ್ತಿ ಸ್ವರೂಪ ಆನಂದಾದಿ ಗುಣಮಯ. ದೇಹದಲ್ಲಿ ಸೌಂದರ್ಯಾದಿಮಯ, ಗುಣಗಳಲ್ಲಿ ಆನಂದಾದಿಮಯ. ಅದನ್ನೆಲ್ಲ ಚಿಂತನೆ ಮಾಡಿ ತಾವತ್ ಸ್ವಾರೂಢಚೇತಾ ಸ್ಯಾದ್ ವಿಷ್ಣು ರೂಪೇ ವಿಷ್ಣು ರೂಪದಲ್ಲಿ 4 ರೂಪದ 4 ಅಂದರೆ ಎಲ್ರಿಗೂ 4 ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ? ಮಿನಿಮಮ್ 4 ದೇವರಂತ ಹೇಳಿದ ತಕ್ಷಣ. ಆದರೆ ಉಳಿದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ತಂತ್ರ ಸಾಲ ಅವ್ರಿಗೆ ಎಷ್ಟು ಸಾಧ್ಯ, ಎಷ್ಟು ಭುಜ ಚಿಂತನೆ ಮಾಡೋಕ್ಕೆ ಬರುತ್ತೆ, ಎಷ್ಟು ಆಭರಣ ಚಿಂತನೆ ಮಾಡೋಕ್ಕೆ ಬರುತ್ತೆ, ಎಷ್ಟು ಆಯುಧ ಚಿಂತನೆ ಮಾಡೋಕ್ಕೆ ಅಷ್ಟು ಮಾಡ್ಬೋದು. ಆದರೆ ಅಷ್ಟು ಮಿನಿಮಮ್ ಟ್ರೈ ಮಾಡಬೇಕು. ಚತುರ್ಗುಣ ಉಪಾಸನೆ ಅಂತೀವಲ್ಲ ಹಾಗೆ. ಚತುರ್ಗುಣ ಹೇಗೋ ಚತುರ್ಭುಜ ಹಾಗೆ. ಚತುರ್ಭುಜದ ರೂಪ ಅಂತಷ್ಟೇ ಒಂದು ಡಿವೈನ್ ಕಾನ್ಸೆಪ್ಟ್ ಶುರುವಾಗ್ತದೆ.
ಎರಡು ಭುಜ ಇದ್ದಾಗ ಏನಾಗುತ್ತೆ, ಮನುಷ್ಯರಿಗೂ ಎರಡು ಭುಜ ಇರೋದ್ರಿಂದ ಕಮ್ಮಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. 4 ಭುಜ ಅಂತ ತಕ್ಷಣ ಇವೆಲ್ಲ ಎಲಿಮಿನೇಟ್ ಆಗಿಬಿಡ್ತಾರೆ. ಯಾವ ಸ್ವಾರೂಢಚೇತ ಸ್ಯಾದ್ ವಿಷ್ಣು ರೂಪೇ ಚತುರ್ಭುಜೆ ಇತಿ ಧ್ಯಾನಯೋಗೇ. ಧ್ಯಾನದ ಬಗ್ಗೆ ಧ್ಯಾನ ಯೋಗದ ಗ್ರಂಥನೇ ಕೋಟ್ ಮಾಡಿದರು. ಧ್ಯಾನದ ವಿಷಯ ಧ್ಯಾನ ಯೋಗ. ತತ್ರ ಲಬ್ಧ ಪದಂ ಚಿತ್ತಂ ಆಕೃಷ್ಯ ವ್ಯೋಮ್ನಿಧಾರಯೇ ತಚ್ಚ ತ್ಯಕ್ವಾ ವದಾರೋಹೋ ನ ಕಿಂಚಿತ್ ಅಪಿ ಚಿಂತೆಯೇತ್. ಆಯ್ತದು. ಏವಂ ಸಮಾಹಿತ ಸಹಾಯಿತ ಅತಿಧರ್ಮ ಎಲ್ಲೋಯ್ತು. ಸಮಾಹಿತ ಮತಿ ಒಂದು, ಸಮಾಹಿತ ಮತಿ ಮತಿರ್ಮಾಮೇವ ಆತ್ಮಾನಂ ಆತ್ಮನಿ. ಹೀಗೆ ಸಮಾಹಿತ ಮತಿ ಜ್ಞಾನವನ್ನು ಗಟ್ಟಿ ಮಾಡಿಕೊಂಡು ಆತ್ಮಾನಂ ಆತ್ಮನಿ ತನ್ನ ಮನಸ್ಸನ್ನು ಪೂರ್ತಿ ಪರಮಾತ್ಮನಲ್ಲೇ ಹಾಕಬೇಕು. ಆಮೇಲೆ ವಿಚಷ್ಟೇ ಮಯಿ ಸರ್ವಾತ್ಮನ್ ಜ್ಯೋತಿರ್ಜ್ಯೋತಿಷಿ ಸಂಯುತಂ. ಆ ರೀತಿಯಲ್ಲಿ ಜ್ಯೋತಿಯಲ್ಲಿ ಜ್ಯೋತಿ ಇದ್ದ ಹಾಗೆ ಆ ರೀತಿ ಚಿಂತನೆ ಮಾಡ್ತಾ ಮಾಡ್ತಾ ಹೋದಾಗ ಮಹಾಲಕ್ಷ್ಮಿ ಇದ್ದಾರೆ, ದೇವರಿದ್ದಾರೆ, ಉಳಿದವರಿದ್ದಾರೆ. ಅದು ತಾರತಮ್ಯದ ಬೆಳಕು ಕಡಿಮೆ ಆಗ್ತಾ ಹೋಗ್ಬೇಕು, ಮೇಲಕ್ಕಡೆ ಹೆಚ್ಚಾಗ್ತಾ ಹೋಗ್ಬೇಕು. ಆ ರೀತಿ ಚಿಂತನೆ ಮಾಡಬೇಕು. ಇಬ್ಬರು ಒಂದೇ ಲೆವೆಲಲ್ಲಿ ಚಿಂತನೆ ಮಾಡಬಾರ್ದು. ಜೀವಂ ತತ್ ಸಮಾಧಿಯೋಗೇ ಸಂಪೂರ್ಣೆ ಹೃದಯ ಪಶ್ಯಂತಿ ಪರಮಾತ್ಮಾನಂ. ಒಂದರ್ಥಕ್ಕೆ ಆತ್ಮಾನಮ ಪರಮಾತ್ಮಾನಂ, ಇನ್ನೊಂದರ್ಥ ಆತ್ಮನೇ ತನ್ನ ಮನಸ್ಸಿನೊಳಗೆ. ಪರಮಾತ್ಮಾನಂ ಮಾಂ ಸ್ವದೇಹೇ ಪಶ್ಯತಿ ಜೀವಂ ಜ್ಯೋತಿರ್ಮಯಿ ಸಂಯುತಂ ಪಶ್ಯತಿ. ಜ್ಯೋತಿರ್ಮಯಿಯಾದ ಪರಮಾತ್ಮನಲ್ಲಿ ಪರಮಾತ್ಮ ರೂಪವನ್ನು ತನ್ನಲ್ಲಿ ಕಾಣಬೇಕು. ಸಮಾಧಿಯೋಗೆ ಸಂಪೂರ್ಣೆ ಹೃದಯ ಪಶ್ಯಂತಿ ಕೇಶವಂ. ಸಮಾಧಿಯೋಗಿ ಸಿದ್ಧವಾದ ಮೇಲೆ ಹೃದಯ ಪಶ್ಯಂತಿ ಹೃದಯದೊಳಗೆ ದೇವರನ್ನು ಕಾಣ್ತಾನೆ. ಬಿಂಬರೂಪ ದರ್ಶನ. ಹೃದಯದಲ್ಲಿ ಕಾಣ್ತಕ್ಕಂಥ ರೂಪಕ್ಕೆ ಏನಂತ ಹೆಸರು? ಬಿಂಬರೂಪವನ್ನು ಕಾಣ್ತಾನೆ. ಜೀವಂ ತತ್ ಪ್ರತಿಬಿಂಬಂಚ ತೇನೈವ ಸಹ ಸಮಸ್ಥಿತ. ವೆರಿ ಇಂಪಾರ್ಟೆಂಟ್ ಅಂದರೆ ಆಗ ತನ್ನನ್ನು ನೋಡ್ತಾನೆ. ಅಪರೋಕ್ಷ ಜ್ಞಾನ ಒಟ್ಟಿಗೆ ಆಗತ್ತೆ. ತನ್ನ ಬಗ್ಗೆ ದೇವ್ರ ಬಗ್ಗೆ ಸಪ್ರೇಟ್ ಅಲ್ಲ. ದೇವ್ರ ದರ್ಶನ ಆಗ್ತಿರ್ಲಿಕ್ಕೆ ತಾನೇ ಯಾರು ಅಂತ ಗೊತ್ತಾಗುತ್ತೆ, ಸ್ವರೂಪ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವರೂಪ ಗೊತ್ತಾಗೋದಿಲ್ಲ. ಹಾಂ ಹೌದು, ಇಲ್ಲದ್ರೆ ಗೊತ್ತಾಗೋದಿಲ್ಲ. ತದವರಂ ಮುಂದೆ ಆನಂದ ಜ್ಞಾನ ಶಕ್ತ್ಯಾದ್ಯೈ ಸಹ ಸಂಸ್ಥಿರಂ ಜೀವಂ ತತ್ ಪ್ರತಿಬಿಂಬಂ ಚ ತೇನೈವ ಸಹ ದೇವರ ಜೊತೆಗೆ ಇದ್ದಾನೆ, ದೇವರ ಪಾದದಲ್ಲಿದ್ದಾನೆ ಚಿಂತನೆ ಮಾಡ್ಕೋಬೇಕು. ಆಮೇಲೆ ತದಾಧಾರಂ ತದಂತಸ್ಥಂ ತೇನೈವ ಸದೃಶಂ ತದಾ. ಜೀವನಿಗೆ ಆಧಾರ ಒಳಗಿದ್ದಾನೆ. ತೇನೈವ ಸದೃಶಂ ಬಿಂಬ ಪ್ರತಿಬಿಂಬ ಆದ್ದರಿಂದ ಆ ರೀತಿ ಕಾಣ್ತಾನೆ. ಜೀವನ್ಮುಕ್ತೌ ಚ ಮುಕ್ತೌ ವಾ ಸತತಂ ತದ್ವಶೇ ಸ್ಥಿತಂ. ಜೀವನ್ಮುಕ್ತೌ ಚ ಮುಕ್ತೌ ಚ ಸತತಂ ತದ್ವಶಂ ಸ್ಥಿತಿ. ಆ ಜೀವನ್ಮುಕ್ತಿನೋ ಮುಕ್ತಿಯೋ ಯಾವ ಅವಸ್ಥೆಯಲ್ಲೂ ಕೂಡ ಪರಮಾತ್ಮನಿಗೆ ತಾನು ಅಧೀನ ಎಂಬ ಎಚ್ಚರವನ್ನು ಬಿಡಬಾರ್ದು. ಅದೇ ದಾಸೋಹಂ. ಅಂತ ಅನುಸಂಧಾನ ಯಾವಾಗಲೂ ಇರ್ಬೋದು. ಅದು ಯಾವ ಸ್ಟೇಜಲ್ಲೂ ಕೂಡ ಆಂಬ್ರಹ್ಮಾಸ್ಮಿ ಅಂತ ಹೇಳಲೇ ಇಲ್ಲ. ಗೊತ್ತಾಯ್ತಾ? ದೇವರೇ ನಾವೇನೆ. ದೇವರು ಗುಣಪೂರ್ಣ, ನಾವು ಹಾಗಲ್ಲ. ಅದೆಲ್ಲ ಎಚ್ಚರ ಇರಲೇಬೇಕು. ಮುಕ್ತೌ ಸತತಂ ತದ್ವಶೇ ಸ್ಥಿತಂ ಸ್ವಯಂ ಪ್ರಕಾಶರೂಪತ್ವ ಜೀವೋಪಿ ಜ್ಯೋತಿರುಚ್ಯತೆ ಇತಿ ಚ ತತ್ವ ಪ್ರತಿಪತ್ತೋ. ಜೀವನ ಜ್ಯೋತಿ ಅಂತ ಕರೀತಾರೆ. ಅದಕ್ಕೆ ಸಜೀವರಲ್ಲಿ ಸ್ವಲ್ಪ ಪ್ರಕಾಶ ಇದೆ. ಸ್ವಲ್ಪ ಜ್ಞಾನಾನಂದ ಇರೋದರಿಂದ ಜೀವನಲ್ಲಿ ಸಣ್ಣ ದೀಪ. ಗೊತ್ತಾಯ್ತಾ? ಭಾರಿ ದೊಡ್ಡ ಸೂರ್ಯನಂತೆ ಅಲ್ಲದೆ ಹೋದರೂ ಕೂಡ ಸಣ್ಣ ದೀಪ ಹೇಳುತ್ತೇವೋ ಹಾಗೆ. ಸ್ವಪ್ನಂ ಸ್ವಯಂ ಪ್ರಕಾಶ ರೂಪತ್ವ ಜೀವೋಪಿ ಜ್ಯೋತಿರುಚ್ಯತೆ ಇತಿ ಚ. ಅದಕ್ಕೆ ಸ್ವಯಂ ಜ್ಯೋತಿ ಅಂತ ಕರೆದು ದೇವರನ್ನು ಪರಂಜ್ಯೋತಿ ಅಂತ ಕರೆದು. ಪರಂ ಅಂದ್ರೆ ಅಲ್ಟಿಮೇಟ್. ಅಷ್ಟು ಬೆಳಕು ಜೀವನಿಗಿಲ್ಲ, ಸ್ವಲ್ಪ ಬೆಳಕಿದೆ. ಈ ದೀಪಗಳಲ್ಲಿ ಕ್ಯಾಂಡ್ಲ್ ಜೀರೋ ಕ್ಯಾಂಡ್ಲಿಂದ ಶುರುವಾಗತ್ತಲ್ಲ ಹಾಗೆ. ಸಾದೃಶ್ಯ ಇತಿ ಜ್ಯೋತಿರುಚ್ಯತೆ. ಬೆಳಕಿದೆ ಅವನಲ್ಲಿ, ಇದ್ದೇ ಇದೆ. ಧ್ಯಾನ ಇವರಿಗಿಲ್ಲ. ಇದೆಲ್ಲ ಯಾತಕ್ಕೆ ಬೇರೆಯವರು ಬರೋದಿಲ್ಲ? ಅದು ಸ್ವರೂಪದಲ್ಲಿ ಇಲ್ಲೇ ಇಲ್ಲ. ಆದ್ದರಿಂದ ಈ ಕುರುಡನಿಗೆ ಏನು ರೂಪ ಚಿಂತನೆ ಮಾಡೋಕ್ಕೂ ಸಾಧ್ಯ ಇಲ್ಲೋ ಹಾಗೆ. ನಾನು ಕುರುಡ ಅಂತ ಒಪ್ಕೊಂಡ್ರೆ ಎಷ್ಟೋ ವಾಸಿ. ನನಗೆ ಕಾಣೋದಿಲ್ಲ ಆದ್ದರಿಂದ ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ಹಾಗೆ ಅದು ತಪ್ಪು. ಕುರುಡನಿಗೆ ಆ ಪುಣ್ಯಕ್ಕೆ ಅಂತ ಭ್ರಮೆ ಇರೋದಿಲ್ಲ. ನಾನು ಕಣ್ಣು ಕಾಣೋದಿಲ್ಲ ಅನ್ಕೋತಾನೆ ಹೊರತು ನಾನು ಇಲ್ಲೇ ಇಲ್ಲ ಅಂತ ಅನ್ಕೊಳ್ಳೋದಿಲ್ಲ. ಇಲ್ಲಿ ಹಾಗಲ್ಲ. ದೇವರಿಲ್ಲ, ತಾನೇ ದೇವರು ಅಂತ ತಿಳ್ಕೊಂಡ್ಬಿಡ್ತಾನೆ. ಧ್ಯಾನೇನೇತ್ಥಂ ಸುತೀವ್ರೇಣ ಯುಂಜತೋ ಯೋಗಿನೋ ಮನಃ ಸಂಯಾಸ್ಯತಿ ಆಶು ನಿರ್ವಾಣಂ ದ್ರವ್ಯಜ್ಞಾನ ಕ್ರಿಯಾಭ್ರಮ. ಧ್ಯಾನೇನ ಇತ್ತಂ. ಇಂಥ ಧ್ಯಾನ ಹೇಗೆ ಮಾಡಬೇಕು? ಸುತೀವ್ರೇಣ, ತೀವ್ರ ಪಯೋರತ ಮುಖೈ ಬಂದಿದೆಯಲ್ಲ ಹಾಗೆ ತೀವ್ರ ಆದ ಇಂಟೆನ್ಸಿವ್ ಮಾಡ್ತಾ ಹೋಗ್ಬೇಕು ಧ್ಯಾನನ. ಯುಂಜತೋ ಯೋಗಿನೋ ಮನಃ. ಇದ್ದಾಗ ಮನಸ್ಸನ್ನು ದೇವರ ಕಡೆ ಹಾಕ್ತಾ ಇದ್ದರೆ ಸಂಯಾಸ್ಯತಿ ಆಶು ನಿರ್ವಾಣಂ. ಆಗ ದೇಹದಿಂದ ಡೀಲಿಂಗ್ ಆಗಲಿಕ್ಕೆ ಸಾಧ್ಯವಾಗತ್ತೆ ಅವರಿಗೆ.
ದ್ರವ್ಯಜ್ಞಾನ ದ್ರವ್ಯ ವಿಷಯದಲ್ಲಿ ಕ್ರಿಯಾ ವಿಷಯದಲ್ಲಿ ಯಾವುದೇ ರೀತಿ ಭ್ರಮೆ ಬರಲಿಕ್ಕಾಗೋದಿಲ್ಲ. ಅಂದರೆ ದ್ರವ್ಯ ತನ್ನದು ಒಂದು ಭ್ರಮೆ ಬರೋದಿಲ್ಲ. ತಾನು ಕರ್ತಾನ ದ್ರವ್ಯಭ್ರಮ, ಕ್ರಿಯಾಭ್ರಮ, ಜ್ಞಾನ, 3 ಭ್ರಮ ಹೇಳಿದೆ. 3 ಭ್ರಮೆಗಳಿಂದ ದೂರ ಆಗ್ತಾನೆ. ದ್ರವ್ಯಜ್ಞಾನ ಕ್ರಿಯಾ ವಿಷಯೇ ಭ್ರಮರೂಪಂ ಮನೋಲಯಂ ಯಾತಿ. ದ್ರವ್ಯಜ್ಞಾನ ಕ್ರಿಯಾ ವಿಷಯ, ದ್ರವ್ಯ ಜ್ಞಾನ ಕ್ರಿಯಾ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಭ್ರಮರೂಪವಾದ ಮನಸ್ಸು ಲಯವನ್ನು ಹೊಂದುತ್ತೆ. ಇದು ಏಕಾದಶ ತಾತ್ಪರ್ಯ. ಈ ಸ್ಥಿತಿಯಲ್ಲಿ ಹೊರಗಡೆ ಎಬ್ಬಿಸ್ಲಿಕ್ಕಾಗೋದಿಲ್ಲ ಅವನ. ಆ ಶಮೀಕರ ಕಥೆ ಎಲ್ಲ ಬಂತಲ್ಲ, ಹಾಗೆ ಅವನಾಗಿ ಡೀಲಿಂಗ್ ಆಗಬೇಕು ಹೊರತು ಇವ್ರು ಎಬ್ಬಿಸ್ಲಿಕ್ಕೆ ಬರೋದಿಲ್ಲ. ದೇವರು ಎಬ್ಬಿಸ್ಬೇಕು. ಇವರು ಉಳಿದವರಿಗೆ ಎಬ್ಬಿಸ್ಲಿಕ್ಕೆ ಬರೋದಿಲ್ಲ. ಹರಿವಾಯುಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಧ್ಯಾನದಲ್ಲಿ ಕೂತವರನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಬ್ಬಿಸ್ಲಿಕ್ಕೆ ಬಂತವ್ರೆ ಧ್ಯಾನದಲ್ಲಿ ಕೂತಿಲ್ಲ ಅಂತ ಅರ್ಥ. ದ್ರವ್ಯಜ್ಞಾನ ಕ್ರಿಯಾ ವಿಷಯ ಭ್ರಮರೂಪಂ ಮನೋಲಯಂ. ಈಗ ಅನಸ್ತೀಶ ಕೊಟ್ಟಿರ್ತಾನೆ, ಅವರಿಗೆ ಎಬ್ಬಿಸ್ಲಿಕ್ಕೆ ಬರೋದಿಲ್ಲ ತಕ್ಷಣ. ಅವನ ಕೈಲೂ ಬೇರೆದ್ದೇ ಗೊತ್ತಾಯ್ತು. ಆಮೇಲೆ ಬಂದರೆ ಪುಣ್ಯ ಎಷ್ಟೊತ್ತೆ ಅದು ಹೋಗಿಬಿಡುತ್ತೆ ಕೆಲಸ ಅಲ್ಲ. ಅದಂತೂ ಅವ್ರ ಸ್ವಾಧೀನದಲ್ಲಿಲ್ಲ ಈಗ. ಇದು ಏಕಾದಶ ತಾತ್ಪರ್ಯ ಚತುರ್ದಶೋಧ್ಯಾಯ. ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಸಂಕ್ಷೇಪ ಇರುತ್ತೆ ಅದೆಲ್ಲ ವಿಸ್ತಾರವಾಗಿ ಕಾಣುತ್ತೆ. ಅದು ಭಗವದ್ಗೀತೆಯಲ್ಲಿ ಏನು ಡೀಟೇಲ್ಸ್ ಹೇಳಿದ ಹೋದರೆ ಎಲ್ಲರೂ ಒಂದು ಲಕ್ಷ ಮಾಡಿಬಿಟ್ಟು ಇವೆಲ್ಲ ಬಂದರೆ ವೈಷ್ಣವರು ಮಾತು ಬಿಟ್ಬಿಡ್ತಿದ್ರು. ಆ ಪದ ಹೇಳಿದ್ದೇನೆ ದೇವರು ಆತ್ಮ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಆದಷ್ಟು ಇದನ್ನು ಹೇಳೋದಿಲ್ಲ. ಹೇಳಿದರೆ ಅದನ್ನು ತೆಗೆದು ಹಾಕಿಬಿಡ್ತಾರೆ ಅಂತೇಳಿ. ತಾನು ಅಂತ ಹೇಳಿದಾಗ ಗೊತ್ತಾಗುತ್ತೆ. ವೈಷ್ಣವ ಕೃಷ್ಣನೇ ಹೇಳಬೇಕಾದ್ರೆ ಭಗವಾನ್ ವಾಚ ಕೃಷ್ಣ ವಾಚ. ಪಂಚದಶೋ ಅಧ್ಯಾಯ. ಶ್ರೀ ಭಗವಾನುವಾಚ ಸಿದ್ಧಯೋ ಅಷ್ಟಾದಶ ಪ್ರೋಕ್ತಾ ಧಾರಣಾಯೋಗ ಪಾರಗೈ ತಾಸಾಬಷ್ಟೌ ಮತ್ಪ್ರಧಾನ ತಾಯೇವ ಗುಣಹೇತವ. ಈ ರೀತಿ ಮಾಡಿದಾಗ ಯೋಗ ಸಿದ್ಧಿ ಬರೋಕ್ಕೆ ಶುರುವಾಗುತ್ತೆ. ಯೋಗ ಸಿದ್ಧಿ ಆದಮೇಲೆ ಅದು ಒಂದೊಂದೇ ಅಣಿಮ ಮಹಿಮಾನು ಎಲ್ಲ ಸಿದ್ಧಿ ಇರುವ 8 ಪ್ರಧಾನ ಯೋಗಗಳು. ಅದು ಸಿದ್ಧಿ ಬರುತ್ತೆ ಅವನಿಗೆ. ಅದು ಗುರುತದು ಬಂದಿದ್ದಕ್ಕೆ ಉಳಿದವ್ರಿಗೆ ಕಾಣಿಸ್ಬೇಕು. ಉಳಿದವ್ರಿಗೆ ಇವನ್ ಬೆಂಬರು ಉಳಿದವ್ರಿಗೆ ಯಾಕೆ ಕಾಣುತ್ತೆ, ಇವ್ರಿಗೆ ಕಾಣುತ್ತೆ ಅಷ್ಟೇ. ಅವನಿಂದ ಇದು ಕಂಡ ಇವ ಸಿದ್ಧ ಪುರುಷ ಅಂತ ಗೊತ್ತಾಗುತ್ತೆ. ಮಯ್ಯೇವ ಪ್ರಾಧಾನ್ಯೇನ ಸಂತಿ ಅನ್ಯೇಷು ಉಪಚಾರತ ಇತಿ ಪ್ರಧಾನ. ಈ ಎಲ್ಲ ಸಿದ್ಧಿಯರು ಪರಮಾತ್ಮನಲ್ಲೇ. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣ. ಎಲ್ಲ ಯೋಗಗಳನ್ನು ಹೊಂದಿರತಕ್ಕಂಥ ಸ್ವಾತಂತ್ರ್ಯನ ಸ್ವಾಭಾವಿಕವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸಿದ್ಧಿ ಇರೋದು ಯಾರಿಗೆ? ದೇವರಿಗೆ ಒಂದೇ. ಸರ್ವಾಧಿಕ ಬಿಡಿದವರಿಗೆ ದೇವರ ಅನುಗ್ರಹ ಬೇಕು. ಅದಕ್ಕೆ ಸರ್ವಾಧಿಕ ಅಣಿಮಾದ್ಯ ವಿಷ್ಣುರ್ನಾನ್ಯಸ್ಯ ಕಶ್ಯಚಿತ್. ದೇವ್ರ ಬಗ್ಗೆ ವಿಷ್ಣು ಯೋಗಿ ಅಂತ ಬರುತ್ತೆ, ಯೋಗೀಶಃ ಬರುತ್ತೆ. ಅವ್ರು ಈ ಅರ್ಥ ಮಾಡ್ಕೋಬೇಕಾಗ ಏನರ್ಥ? ಬರೀ ಯಾವುದೋ ಯೋಗಿ ಇದ್ದಾಗಲ್ಲ. ಸರ್ವಾಧಿಕ ಅಣಿಮಾದ್ಯ. ಸರ್ವಾಧಿಕ ಅಂದರೆ ಅಬ್ಸಲ್ಯೂಟ್ ಅಂತ ಅರ್ಥ. ಅದು ಲಿಮಿಟ್ಟೇ ಇಲ್ಲ. ಅಂಥ ಒಂದು ಯೋಗ ಸಿದ್ಧಿ ದೇವರಿಗೆ ಮಾತ್ರ. ವಿಷ್ಣುರ್ನಾನ್ಯಸ್ಯ ಕಶ್ಯಚಿತ್. ಉಳಿದ್ರೆ ಯಾರಿಗೂ ಅದು ಬರೋದಿಲ್ಲ. ಸ್ವಾಭಾವಿಕ ವಿರಿಂಚಸ್ಯ ತತ್ಪ್ರಸಾದಾತ್ ಪರಾಧಿಕಾ ಇತಿ ಸ್ವಾಭಾವಿಕ ಪರಮಾತ್ಮನಿಗೆ. ಆಮೇಲೆ ಬ್ರಹ್ಮವಾಯುಗಳಿಗೆ ರುಜುಗಳಿಗೆ ಅದು ಜೀವರಲ್ಲಿ ಅತಿ ಜಾಸ್ತಿ ಶ್ರೇಷ್ಠ ಬರೋದವರಿಗೆ. ದೇವರು ಪರಾಧಿಕ ಅಂದರೆ ಜೀವರಲ್ಲಿ ಶ್ರೇಷ್ಠ, ದೇವರಲ್ಲಿ ಸರ್ವಾಧಿಕ. ಮಹಾಲಕ್ಷ್ಮಿ ಇನ್ ಬಿಟ್ವೀನ್. ಗುಣಭೂತಾನಾಂ ಅನ್ಯಾಸಾಮಪಿ ಸಿದ್ಧೀನಾಂ ತಾಯೇವ ಹೇತವ. ಉಳಿದವರು ಏನೇನು ಸಿದ್ಧಿ ಬಂದಿದ್ದರೂ ಕೂಡ ಮುಖ್ಯ ಸಿದ್ಧಿ ದೇವರದೇ ಹೊರತು ಬೇರೆ ಅಲ್ಲ. ಬೇರೆ ರೀತಿ ಪಡಿಲಕ್ಕೂ ಬರೋದಿಲ್ಲ. ದೇವರಿಗೆ 2 ಸಿದ್ಧಿ ಇದೆ. ಅನುಗ್ರಹಿಸಿ ಮಾಡ್ಲಿಕ್ಕೆ ಬರುತ್ತೆ. ಎಲ್ಲ ಯೋಗಗಳಿಗೂ ಮಾಡ್ಲಿಕ್ಕೆ ಬರುತ್ತೆ ಅಂತ ಏನೂ ಇಲ್ಲ. ಸಮ್ ಎಕ್ಸ್ಟೆಂಟ್ ಯೋಗ ಸಿದ್ಧಿಯನ್ನು ತೋರಿಸ್ಬೋದು ಕೆಲವರು, ಆದರೆ ಪೂರ್ತಿ ತೋರಿಸೋದಕ್ಕಾಗಿಲ್ಲ. ದೇವರು ಮಾತ್ರ ನೋಡಷ್ಟು ತೋರಿಸ್ತಾನೆ. ನಿಸ್ಸೀಮಾಷ್ಟಗುಣಾಭಾವಾತ್ ಸಿದ್ಧಯೋ ಅಷ್ಟಾದಶ ಸ್ಮೃತಾ ದೇವೇಭ್ಯೋ ಅನ್ಯತ್ರ ದೇವಾನಾಂ ಸಿದ್ಧಯೋ ಅಷ್ಟೈವ ಸಮ್ಮತಾ ಇತಿ ಪ್ರಾಕಾಶ್ಯೆ. ಇನ್ನೊಂದು ಲೈನ್ ಇದೆ. ಸ್ವಾಭಾವಿಕ ಗುಣಭೂತಾನಾಂ ಅನ್ಯಾಸಾಂ ತಾಯೇವ ಹೇತವ. ಗುಣಭೂತರು ಅಂದರೆ ಸಿದ್ಧಿ ಇರುತ್ತೋ ದೇವರ ಅನುಗ್ರಹನೇ ಸಿದ್ಧಿ ಅದಕ್ಕೆ. ಆಮೇಲೆ ಅಷ್ಟಸ್ತು ಎಲ್ಲ ಇತ್ತು. ಅಲ್ಲ, ಅಷ್ಟಸು ಅದು ಒಂದು ನಿಮಿಷ ಸ್ವತಸ್ವೇವ ಅಷ್ಟ ಅದು ಅಷ್ಟನ್ಯಾಸ ಅಲ್ಲಲ್ಲ, ಅವನ ಪದ ಬಿಟ್ಟೋಗಿದೆ. ಕೊಡಿ, ಎಲ್ಲಿದೆ? ದೇವೇವ ಅಷ್ಟಸು ಅನ್ಯಾಸಾಂ ಅಂತರ್ಭಾವ. ಅಷ್ಟಸು ಅಂದರೆ ಸಿದ್ಧಿಗಳನ್ನು ಇನ್ನೂ ಜಾಸ್ತಿ ಹೇಳ್ತಾರೆ. 8 ಸಿದ್ಧಿಗೆ ಎಲ್ಲ ಸೇರೋಗುತ್ತೆ ಅಂತ ಹೇಳ್ತಾರೆ. ಅಷ್ಟ ಸಿದ್ಧಿಗಳು ನೋಡೋದಕ್ಕೆ ಅಷ್ಟ ಕಡಿಮೆ ಕಾಣಿಸುತ್ತೆ.
ಕೆಲವರಿಗೆ ಅಷ್ಟಾದಶ ಅವೆಲ್ಲ ಮುಂದೆ ಹೇಳ್ತಾರೆ. ಇವರು ಜಾಸ್ತಿ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಎಷ್ಟಾಗಿದೆ ಅದು? ಅಷ್ಟಸಿದ್ಧಿ ಎಂಬುದು ಅಲ್ಟಿಮೇಟ್, ಅದು ದೇವರಲ್ಲಿ ಪೂರ್ತಿ. ಉಳಿದು ಎಷ್ಟೇ ಸಿದ್ಧಿ ಜಾಸ್ತಿ ಹೇಳಿದ್ರು ಕೂಡ ಯಾವುದ್ರಲ್ಲಿ ಸೇರುತ್ತದೋ? 8ರಲ್ಲೇ ಸೇರುತ್ತೆ. ಉದಾಹರಣೆಗೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ಮಾಡ್ತಾನೆ ದೇವರು ಅಂದರೆ, ಇನ್ನು ಉಳಿದು ಯಾರು ಮಾಡ್ತಾರೆ ಅಂತಾರೆ, ಎಲ್ಲ ಸೇರಿ ಹೋಗಿದೆ ಅದು. ಮತ್ತು ಕೆಲವೊಮ್ಮೆ ಸರ್ವಕರ್ತ ಅಂತಾರೆ, ಕೆಲವೊಮ್ಮೆ ಅಷ್ಟಕರ್ತ ಅಂತ ಕರೀತಾರೆ. ಎರಡೂ ಸರಿಯೇ. ಅದೇ ರೀತಿ ಅಷ್ಟಸಿದ್ಧಿಗಳು ಅಂದರೂ ಒಂದೇ, ಎಲ್ಲ ಸಿದ್ಧಿಗಳು ಅಂದರೂ ಒಂದೇನೆ. ಸರ್ವಾಧಿಕ ಅಣಿಮಾದ್ಯ ಅಲ್ಲಿ ಹೇಳಿ ಹಾಗಿದೆ ನೋಡಿ. ಅಷ್ಟಸು ಅನ್ಯಾಸ ಮಂತರ್ಭಾವ. ಅನ್ಯಾಸ ಯಾಕೆ? ಸಿದ್ಧಿ ಎಂಬುದು ಸ್ತ್ರೀಲಿಂಗದ ಪದ ಆದ್ದರಿಂದ ಉಳಿದ ಎಲ್ಲ ಸಿದ್ಧಿಗಳು ಇದರಲ್ಲಿ ಸೇರ್ತಾ ಇವೆ. ನಿಸ್ಸೀಮ ಅಷ್ಟಗುಣಾಭಾವ ಸಿದ್ಧಯೋ ಅಷ್ಟಾದಶ ಸ್ಮೃತಾ ದೇವೇಭ್ಯೋ ಅನ್ಯತ್ರ ದೇವಾನಾಂ ಸಿದ್ಧಯೋ ಅಷ್ಟೈವ ಸಮ್ಮತಃ. ದೇವತೆಗಳ ಹೊರತು ಉಳಿದವರಲ್ಲಿ 8 ಸಿದ್ಧಿನೂ ಪೂರ್ತಿ ಬರೋದಿಲ್ಲ. ಅದಕ್ಕೆ ಅದರ ಕವರ್ಗಳಾಗಿ 18 ಸಿದ್ಧಿಗಳು ಅಂತ ಕರೀತಾರೆ ಅವರಿಗೆ. ಅದು ಅಷ್ಟಸಿದ್ಧಿಗಳು ಬಂದರೆ ದೇವತೆಗಳೇ ಅವರು, ಉಳಿದವರಿಗೆ ಬರೋದಿಲ್ಲ ಸಿದ್ಧಿಗಳು. ಉಳಿದು ಸಣ್ಣ ಪುಟ್ಟ ಸಿದ್ಧಿ ಬಂದು ಅಷ್ಟಾದಶ ಆದಾಗ ಸ್ವಲ್ಪ ಡೈಲ್ಯೂಟ್ ಆದಾಗ ಲೆಕ್ಕ. ಅಷ್ಟಸಿದ್ಧಿ ಎಂಬುದು ಪರ್ಫೆಕ್ಟು. ಸ್ವಲ್ಪ ಇದು ಹಾಕಿದ್ರೆ ಏನಾಯ್ತು, ಅಲ್ಲಿಗೆ ಡೈಲ್ಯೂಟ್ ಆಗಿ ಶುರುವಾಗುತ್ತೆ. ಆ ದೇವತೆ ಅಷ್ಟ ಸರಿಯಾಗಿತ್ತು ಅಂದರೆ ದೇವತೆಗಳು ಅಂತ ಅರ್ಥ. ಭಾರಿ ಜಾಸ್ತಿ ಇದ್ದರೆ ಜೀವಕೋಟಿಯಲ್ಲಿ ವಾಯುದೇವರು ಅಂತ ಅರ್ಥ. ಅದಕ್ಕಿಂತ ಹೆಚ್ಚಿದ್ರೆ ಮಹಾಲಕ್ಷ್ಮಿ. ಅಬ್ಸಲ್ಯೂಟ್ ಆದರೆ ದೇವರಲ್ಲಿ. ಇದು ತಿಳ್ಕೊಂಡ್ರೆ ಏನಾಯ್ತಾಗ ಅಷ್ಟಾಂಬದ ಕಡಿಮೆ ಅಂತ ತಿಳ್ಕೊಳ್ಳೋದೇನೆ ಪೂರ್ಣ ಅಂತ ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ. ಏನ ಹೇಳ್ತಾರೆ ಅದನ್ನೆಲ್ಲ ಈಗ. ಅಣಿಮಾ ಮಹಿಮಾ ಭೂಮೂರ್ತೆ ಲಘಿಮಾ ಪ್ರಾಪ್ತಿ ಇಂದ್ರಿಯೈ ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಶಕ್ತೇ ಪ್ರೇರಣಮೀಶಿತ ಗುಣೇಶ್ವಸಂಗೋ ವಸಿತ. ಆಮೇಲೆ ಯತ್ಕಾಮ ತದವಾಪ್ಸ್ಯತಿ ಏತಾಮೇ ಸಿದ್ಧಯ ಸೌಮ್ಯ ಅಷ್ಟೌ ಔತ್ಪತ್ತಿಕಾಮತಃ. ತನ್ನಲ್ಲಿರೋ ಔತ್ಪತ್ತಿಕ ಅಂದರೆ ಸ್ವಾಭಾವಿಕ ಅಂತ ಅರ್ಥ. ಸ್ವಾಭಾವಿಕವಾದ 8 ಸಿದ್ಧಿಗಳು ನನ್ನಲ್ಲಿದೆಯಲ್ಲ ಇವು. ಅಣಿಮಾ ಮಹಿಮಾ ಮೂರ್ತಿ. ಮೂರ್ತಿ ಅಂದರೆ ರೂಪ. ರೂಪವನ್ನು ಚಿಕ್ಕದು ಮಾಡ್ಕೊಳ್ಳೋದು, ರೂಪವನ್ನು ದೊಡ್ಡದು ಮಾಡ್ಕೊಳ್ಳೋದು. ಹನುಮಂತನೇ ಭೂತ್ವಾ ಬಿಡಾಲ ಸವಿತಃ. ಏನರ್ಥ ಅದಕ್ಕೆ ಅಂದರೆ? ನಮ್ಮಲ್ಲಿ ಎಷ್ಟೋ ಹೇಳ್ತಾರೆ ಬೆಕ್ಕಾಗಿ ಹೋಗ್ಬಿಟ್ಟ. ಬೆಕ್ಕಲ್ಲ, ಬೆಕ್ಕಿನಷ್ಟು ಬಿಡಾಲ ಸಬಿತಃ. ಬೆಕ್ಕಿನಷ್ಟು ಚಿಕ್ಕ ರೂಪ ಅನ್ಬೇಕು, ಬೆಕ್ಕಾಗಿ ಹೋಗ್ಬಿಟ್ಟ. ಎಷ್ಟೊಂದು ಹಾಗೆ ಹೇಳ್ಬಿಡ್ತಾರೆ, ಬೆಕ್ಕಾಗಿ ಹೋಗಿಬಿಟ್ಟಿರ್ತಾರೆ. ತಪ್ಪದು. ಅದು ಬೆಕ್ಕಿನಷ್ಟು ಚಿಕ್ಕ ರೂಪ. ಆ ಸಮುದ್ರ ಹಾರ್ಬೇಕಾದ್ರೆ ತೊಗೊಂಡಿದ್ದೇನು ಎತ್ತರ ಇದು. ಆಮೇಲೆ ಯುದ್ಧ ಮಾಡೋಕ್ಕಾದ್ರೆ ಅದು ಯಾವ ರೂಪಾಯಿ ಇಮಿಡಿಯೇಟ್ ತಗೋತಾ ಇತ್ತು. ಸುರಸೆ ಬಾಯಿ ತೆಗಿಬೇಕು, ಬಾಯಿ ಒಂದೇ 100 ಯೋಜನೆ, ಬಾಯಿ ಒಂದೇ 100 ಯೋಜನೆ. ಇವೆಲ್ಲ ನೋಡಿದೆ. ಅದೆಲ್ಲ ಸಿದ್ಧಿ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಹನುಮಂತನ ಕಥೆ ಕೇಳೋದಲ್ಲ, ಸಿದ್ಧಿ ಎಷ್ಟಿತ್ತು ನೋಡಬೇಕಾಗುತ್ತೆ. ಹಾಗಾದರೆ ದೇವಸ್ಥಾನ ಬೇರೆಯವರಿಗೆ ಆ ಸಿದ್ಧಿಗಳಿಲ್ಲ. ಅಮ್ಮಗ ಅಂಗಧಾರಿಗೆ ಹೋದ್ರೆ ಎಲ್ಲ ಮಾಡೋಕ್ಕೆ ಬರ್ತಿರಲಿಲ್ಲ. ದೇವತೆಗಳೇ ಆದರೂ ಕೂಡ ಈ ರೇಂಜಲ್ಲಿಲ್ಲ. ಮಹಿಮಾ ದೊಡ್ಡದಾಗೋದು ಮಹಿಮೆ. ದೊಡ್ಡವರು ಮಹಿಮಾವಂತರು ಅಂತ ಕರೆಯೋದಿಲ್ಲ, ದೊಡ್ಡವರು ಅಂತ ಅರ್ಥ. ಮೂರ್ತಿ ಅಂದರೆ ರೂಪ. ಅದು ಲಘಿಮಾ ಅಂದರೆ ಲೈಟ್ ಆಗೋದು. ಲಘಿಮಾ ಅಂದರೆ ಲೈಟ್ ಆಗೋದು. ಇದು ಗರಿಮಾ ಅಂದರೆ ಹೆವಿ ಆಗೋದು. ಆಚಾರ ಒಂದು ಬೆರಳಿಟ್ರು ಎತ್ತಕ್ಕಾಗಲಿಲ್ಲ. ಆಮೇಲೆ ಒಬ್ಬ ಹುಡುಗ ಕೂತ್ಕೊಂಡು ದೊಡ್ಡ ಗುಡಿ ಪ್ರದಕ್ಷಿಣೆ ಹಾಕ್ಸ್ಬಿಟ್ರು ಅವನ ಕೈಲಿ. ಲಘಿಮಾ ಅಷ್ಟು ಲೈಟ್ ಆಗಿಬಿಟ್ರು. ಅರ್ಥ ಆಯ್ತು ನೋಡಿ. ಲಘಿಮಾ ಅಂದರೆ ಲೈಟ್ ಆಗೋದು, ಇದು ಹೆವಿ ಆಗೋದು. ನಮಗೆಲ್ಲ ಸಿದ್ಧಿ ಸ್ವಲ್ಪ ಇರುತ್ತಾವೆಲ್ಲ ಕೂಡ, ಗೊತ್ತಾಯ್ತಾ? ತಾನೇ ಹೊಡ್ಕೊಂಡು ಬೆಲ್ಲಗೆ ಹೊಡ್ಕೋತಾನೆ ಅದೇ ಕೈಲೇ. ಬೇರೆಯವ್ರು ಹೊಡಬೇಕು ಜೋರಾಗಿ ಹೊಡಿತಾನೆ, ತನ್ನವ್ರು ಹೊಡ್ಬೇಕಾದ್ರೆ ಹೊಡೆದಾಗ ಮಾಡ್ತಾನೆ. ಅವೆಲ್ಲ ಇನ್ನೊಬ್ರು ಸರ್ದು ಹೀಗೆ ಕೊಡ್ತಾರಲ್ಲ, ಅದು ಸ್ಥಿತಿ ಏನದು ಲಘಿಮ. 3 ಜನ ಕೂಡ 4 ಜನ ಕೊಡ್ತಾರೆ. ಬೇರೆಯವ್ರು ಬಂದಾಗ 2 4 ಹೀಗೆ ಕೊಟ್ಬಿಡ್ತಾರೆ. ಅದು ಗರಿಮಾ. ಅವರಿಗೆ ಗರಿಮಾ ಅಲ್ಲ, ಮಹಿಮ ದೊಡ್ಡದು ಮಾಡ್ಕೊಂಡ್ಬಿಡ್ತಾರೆ. ಇವೆಲ್ಲ ಇಷ್ಟಿಷ್ಟು ಸಿದ್ಧಿಗಳು ಕೊಟ್ಟಿರ್ತಾರೆ ಎಲ್ರಿಗೂ ಕೂಡ. ಆದರೆ ಇವು ಸಿದ್ಧಿಗಳಲ್ಲ, ಮನುಷ್ಯ ದೇಹಕ್ಕೆ ಇರೋ ನ್ಯಾಚುರಲ್ ಕೆಪಾಸಿಟಿ. ಮನುಷ್ಯ ದೇಹ ಅಂದರೆ ಅಷ್ಟಿರಬೇಕು. ಅದು ಭಾರಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋದು. ಅದು ಯೋಗ ಸೇರಿಸುವಾಗ ಯೋಗಿಗಳೆಲ್ಲ ಹೇಗಾಗ ಬೈ ಬಗ್ಗಿಸ್ತಾರೆ, ಹಾಗೆ ರೋದನೆ ಬಗ್ಗಿಸ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಮಾಡ್ತಾರೆ, ಪೂರ್ತಿ ಮಾಡೋಕ್ಕೆ ಬರೋದಿಲ್ಲಲ್ಲ ಹಾಗೆ. ಅದು ಫಿಸಿಕಲಿ, ಅದು ಮನಸ್ಸಿನಿಂದ ಮಾಡೋದು, ಅದು ದೊಡ್ಡದು. ಪ್ರೇರಣ ಮೀಶಿತ ಗುಣೇಶ್ವಸಂಗು. ಆಮೇಲೆ 2ನೇದು ಪ್ರಾಕಾಶ್ಯ. ಶ್ರುತದೃಷ್ಟೇಶು. ಹೇಳಿದ ತಕ್ಷಣ ಏನು ಬೇಕೋ ತಕ್ಷಣ ಹೇಳ್ಬಿಡ್ತಾರೆ. ಕಣ್ಣು ಮುಚ್ಚೊಂಡೆ ಆಯ್ತಾ, ಕಣ್ಣು ತೆಗೆದು ಹೇಳ್ತಾರೆ. ಅಲ್ಲೇನಾಗುತ್ತೆ ಹೇಳು, ಅಲ್ಲೂ ರೇಂಜ್ ಬತ್ತೆ. ಸಂಜೆಗೆ ಎಷ್ಟು ಕೊಟ್ಟರು ಕುರುಕ್ಷೇತ್ರ ಕಾಣೋದು ಮಾತ್ರ ಹೇಳಿದ್ರು. ಅದು ಟಿ ವಿಯಲ್ಲಿ ತೋರಿಸ್ಬೇಕಾದ್ರೆ ಯಾವುದು ಅದು ಮಾತ್ರ ನೋಡ್ಬೇಕಷ್ಟೇ ನಾವು, ಬೇರೆ ಇಲ್ಲ. ಅದೇ ರೀತಿಯಲ್ಲಿ ಅವರು ಎಷ್ಟು ತೋರಿಸ್ತಾರೋ ಅಷ್ಟು. ಅದು ಯಾವಾಗ ಅದು ದುರ್ಯೋಧನ ಫೀಲ್ಡ್ ದಾಟಿಬಿಡ್ತಾನೆ ಕಾಣಿಸೋದಿಲ್ಲ. ನೋಡ್ಕೊಂಬರ್ತಾನೆ ಹೋಗ್ತಾನೆ ನೋಡ್ಕೊಂಬರ್ಲಿಕ್ಕೋಸ್ಕರ. ದೇವ್ರಿಗೆ ಹಾಗಲ್ಲ. ಶ್ರುತ ದೃಷ್ಟೇಶು. ಶ್ರುತ ಅಂದರೆ ಕೇಳಿದ್ದು, ಏನು ಕೇಳಿದರು. ದೃಷ್ಟ ಏನು ನೋಡಿದರೂ ಕೂಡ ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ದೇವರಿಗೆ. ಅದೇ ಈಶ್ವರ ಜ್ಞಾನ ಅಂತ ಕರೆದ್ರು.
ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನ. ಸ್ವಪರಗತ ತನ್ನ ಬಗ್ಗೆ ಉಳಿದವರ ಬಗ್ಗೆ ಸಂಪೂರ್ಣವಾದ ಪರಿಜ್ಞಾನಕ್ಕೆ ಏನಂತ ಕರೀತಾರೆ? ದೇವರ ಜ್ಞಾನ. ಉಳಿದವರಿಗೂ ತಮ್ಮ ಬಗ್ಗೆನೇ ಜ್ಞಾನ ಇರೋದಿಲ್ಲ, ತಮ್ಮ ಬಗ್ಗೆನೇ ಇರೋದಿಲ್ಲ. ಅತಿ ದೊಡ್ಡ ಮುನಿಗಳವರು. ನಾನು ಒಬ್ಬರ ಕರೆದ 3 ದಿನ ಏನಾತಕ್ಕೆ ಬಂದಿದೆ ಅಂತ ಕೇಳಿದರು. ಅವ್ರು ಹೇಳಿದರು, ಮನಸ್ಸು 3 ದಿನ ಇತ್ತು ನಿಮಗೆ ಅಂದರೆ ಅವರಿಗೆ ಗೊತ್ತಿಲ್ಲ. ಅನ್ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು ಎಲ್ಲ ಇರುತ್ತಲ್ಲ, ಅದರಲ್ಲಿ ತಮಗೆ ಗೊತ್ತಿರೋದಿಲ್ಲ, ಅಷ್ಟು ಸೂಕ್ಷ್ಮ. ನನಗೆ ಬರ್ತೋಗಿದೆ, ಒಳಗೆ ಗೊತ್ತಿದೆ ಬರ್ತೋಗಿದೆ ಅಂತ ಅರ್ಥ ಏನೀಗ? ಇರೋದು ಗೊತ್ತಾಗ್ತಾ ಇಲ್ಲ ಅವನಿಗೆ ಅಂತ ಅರ್ಥ. ಅಣಿಮ ಎಲ್ಲಿದೆ, ಏನಿದೆ? ಅದೇನು ಬಿಟ್ಟೋಯ್ತು ಹೇಳಿ. ಲಘಿಮ ಪ್ರಾಪ್ತಿ ಇಂದ್ರಿಯೈಹಿ. ಎಷ್ಟು ಗೊತ್ತಾ? ಯಾವುದೋ ಒಂದು ಪದಾರ್ಥ ಇದೆ, ಈಗ ಎಷ್ಟೋ ಕಿಲೋಮೀಟ್ರ್ ದೂರ ಇದೆ, ಕೈಯಾಗಿ ತಗೋತಾನ್ಬೇಕಾದ್ರೆ. ಇಂದ್ರಿಯೈಹಿ ಪ್ರಾಪ್ತಿ, ಕಣ್ಣಿಂದ ನೋಡೋದು, ಕೈಯಿಂದ ಮುಟ್ಟೋದು, 10 ಇಂದ್ರಿಯಗಳನ್ನು ವರ್ಕ್ ಮಾಡ್ಬೋದು ಅದಕ್ಕೆ. ಗೊತ್ತಾಯ್ತಾ? ಇದು ವಿಶೇಷ. ಅದೆಲ್ಲ ಯೋಗ ಸಿದ್ಧಿಗಳು. ಇದು ಸೈನ್ಸ್ ಸಿದ್ಧಿಯಾಗಿದೆ. ಈಗ ಮಿಸೈಲ್ ಹೊಡಿತಾರೆ, ಸರಿಯಾಗಿ ಹೊಡಿ ಕರೆಕ್ಟಲ್ಲಿ ಹೋಗಿ ಬೀಳುತ್ತೆ. ಇಬ್ಬರಿದ್ದರೆ ಒಬ್ಬರಿಗೆ ಹೊಡಿ ಅಲ್ಲಿಗೆ ಬೀಳುತ್ತೆ ಹೋಗಿ ಅವ್ರಿಗೆ. ಅದು ಮಂತ್ರದಿಂದ ಸಾಧ್ಯವಾಗಿರೋದು. ಇವ್ರು ಹಾಗಲ್ಲ, ತಮ್ಮ ಇದರಿಂದ ಹಾಗೆ ಮಾಡ್ತಾರೆ, ಏನೂ ಬೇಕಿಲ್ಲ ಅವ್ರಿಗೆ ಹೊರಗಿಲ್ಲ. ಇವ್ರು ಯಾಕೆ ಕರಿಗದಲ್ಲಿ ಅದೆಲ್ಲ ಯಾವುದು ಇದನ್ನ ಡಿಪೆಂಡೆನ್ಸ್ ಬಂದ ತಕ್ಷಣ ಹೋಯ್ತು. ಮನುಷ್ಯ ಚೇರ್ ಮೇಲೆ ಕೂತು ಕೆಳಕ್ಕೆ ಬರ್ಲಿಕ್ಕೆ ಬರೆದಾಗ ಆಯ್ತಲ್ಲ, ಹಾಗೆ ಡಿಪೆಂಡೆನ್ಸ್ ಯಾವ ಬೇರೆ ಕಡೆ ಬಂತಲ್ಲ, ಇದು ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಕೂಡ ಏನು ಮಾಡಿ ಡಿಪೆಂಡೆನ್ಸ್ನ ಅವಾಯ್ಡ್ ಮಾಡಬೇಕು. ಅದು ಮಾಡಿ ಶುರು ಮಾಡಿದ್ಮೇಲೆ ವಾಪಸ್ ಬರೋದು ಕಷ್ಟ. ಡಿಪೆಂಡೆನ್ಸ್ ಅಭ್ಯಾಸ ಆಗಿತ್ತು ಅಂದಮೇಲೆ ಏನಾಗೋದಿಲ್ಲ. ಈ ಗೊತ್ತಲ್ಲ, ಕೋಡು ಅಭ್ಯಾಸ ಮಾಡಿದ ಮೇಲೆ ಹಾಗೆ ಓದಕ್ಕೆ ಬರೋ ಅಭ್ಯಾಸ ಹಾಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಅದಕ್ಕೆ ಆದಷ್ಟು ಅದಕ್ಕೆ ಹೋಗಬಾರ್ದು. ಹಾಗೆ ಆದರೆ ಅತಿ ಬಾಳಕ್ಕೂ ಹೋಗಬಾರ್ದು, ಬಿದ್ದೊಳದು ಅಲ್ಲಿ ಬೀಳೋ ಸ್ಥಿತಿಗೆ ಹೋಗಬಾರ್ದು. ಇನ್ನು ಆಗೋದಿಲ್ಲ ಅಂದರೆ ಬಿಟ್ಟುಬಿಡ್ಬೇಕಷ್ಟೆ. ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಶಕ್ತೇ ಪ್ರೇರಣ ಮೀಸಿತ. ಶಕ್ತೇ ತನ್ನ ಶಕ್ತಿಯನ್ನು ಪ್ರೇರಣೆ ತಿಳಿಯೋದು ಒಂದು, ತರೋದೊಂದು. ಆ್ಯಕ್ಚುಲಿ ಇಲ್ಲೇ ತಗೊಳ್ಳೋದು. ಎಲ್ಲಿ ದ್ರೌಪದಿ ಇರೋದು, ಎಲ್ಲಿ ಕೃಷ್ಣ ಇರೋದು, ಎಲ್ಲಿ ವಸ್ತುಗಳ ಮಧ್ಯೆ ಹೇಗೆ ಬಂತು? ಅಡೆತಡೆಗಳೇ ಇಲ್ಲ. ನಾವು ಫೋನಲ್ಲಿ ಮಾತಾಡ್ತೀವಿ, ಅದು ಅಡ್ಡ ಬರುತ್ತಾ? ಅದೇನು ಅಡೆತ ಸೀದಾ ಅವ್ರಿಗೆ ಮುಟ್ಟುತ್ತೆ. ಗೊತ್ತಾಯ್ತು? ಆ ರೀತಿ ಹೊರಗೆ ಬೇರೆ ಪದಾರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ದೇವ್ರು ಏನು ಬೇಕಾದ್ರೂ ಹಾಗೆ ಮಾಡ್ತಾರೆ. ಅದು ದೊಡ್ಡ ಸಿದ್ಧಿ. ಅದು ಅಷ್ಟೇ ವಸ್ತ್ರ ಕೊಟ್ಟಿದ್ದು ಒಂದು ಜ್ಞಾನ. ಗೊತ್ತಾಯ್ತು? ಏನು ಗೊತ್ತಾಗಬೇಕು, ಯಾರಿಗೆ ಕೊಡಬೇಕು ಫಸ್ಟ್, ಅದನ್ನು ಎಂಥದ್ದು ಕೊಡಬೇಕು, ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಎಲ್ಲ ಗೊತ್ತಿರೋದಕ್ಕೆ ಏನಂತ. ಆಮೇಲೆ ಏನು ಯಾರು ಕೊಟ್ಟರು ನಿಮಗಿಂತ ತಾನೇ ಕೇಳೋದು ಮತ್ತೆ. ಗೊತ್ತಾಯ್ತಾ? ಇಲ್ಲೇ ಇಲ್ಲ ಗೊತ್ತೇ ಆಗಲಿಲ್ಲ ಎಲ್ಲ ವಿಷಯ ಅಂತ ಹೇಳೋದು. ಇದೆಲ್ಲ ದೇವರು ಮಾಡ್ತಕ್ಕಂಥ ವಿಚಿತ್ರವಾದ ಸ್ಥಿತಿ ಅದು. ಅದನ್ನು ಲೀಲೆ ಅಂತ ಕರೀತಾರೆ. ಏತಾಮೇಸಿ. ಆಮೇಲೆ ಇನ್ನೊಂದಿದೆ, ಶಕ್ತೇ ಪ್ರೇರಣೆ. ನೆಕ್ಸ್ಟ್ ಈಗ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು. ವಿಜಯದಾಸರ ಕೈ ಹಿಡ್ಕೊಂಡ್ಬಿಟ್ಟು ಸುಧಾ ಪಾಠಗಳಿಗೆ ಶುರು ಮಾಡಿದೆ ಅಂತ ಹೇಳ್ತಾರಲ್ಲ, ಹಾಗೆ ಅದು ಆ ಶಕ್ತಿನ ಕೊಡೋದು ಆ ಕಾಲಕ್ಕೆ. ಅರ್ಥ ಕೆಲವು ಕೊಡೋಕ್ಕೆ ಬರುತ್ತಲ್ಲ ಶಕ್ತಿನ, ಪದಾರ್ಥ ಗಿದಾರ್ಥ ಕೊಡೋ ಹಾಗೆ ಈ ಶಕ್ತಿ ಕೊಡ್ಲಿಕ್ಕೂ ಬರುತ್ತೆ. ಅದೆಲ್ಲ ಯೋಗಿಗಳು ಫಸ್ಟ್ ಇರಬೇಕು. ಇದು ಮತ್ತೆ ಕೊಡಕ್ಕೆ ಬರುತ್ತೆ ಅಂತ ಏನೂ ಇಲ್ಲ. ಕೊಡ್ಬೇಕಾದ್ರೆ ಅದೊಂದು ಆಲ್ಟ್, ಮತ್ತೆ ಇರೋದು ಒಂದು ಆಲ್ಟು, ಕೊಡೋದು ಇನ್ನೊಂದು ಆಲ್ಟ್, ಅದು ತೊಗೊಳ್ಳೋದು ಮತ್ತೊಂದು ಆಲ್ಟ್. ಕೊಟ್ಟರೆ ತೊಗೊಳ್ಳೋ ಯೋಗ ಅವ್ರಿಗೆ ಇರೋದಿಲ್ಲ, ಅದು ಸಾಧ್ಯ ಇಲ್ಲ. ಇವತ್ತು ಕಾರ್ ಕೊಟ್ಟರು ಡ್ರೈವಿಂಗ್ ಬರ್ತಾ ಇಲ್ಲ, ಏನು ಮಾಡ್ತಾನೆ ತೊಗೊಂಡವನು? ತಾನು ಡ್ರೈವಿಂಗ್ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಗುಣೇಶ್ ಅಸಂಗು. ಆಮೇಲೆ ಇನ್ನೊಂದು ಪ್ರೇರಣ ಮಾಡಿ ಈಶಿತ ಅಂತ ಕರೀತಾರೆ. ಈಶಿತ ಅದೆಲ್ಲ ಇದು ಈಶಿತ್ವ ವಶಿತ್ವ ಅಂತ ಕರೆಯೋದಿಲ್ಲ. ಏನು ಬೇಕಾದ್ರೆ ಮಾಡ್ತಾನೆ ಈಶಿತ್ವ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾನೆ ವಶಿತ್ವ. ಮತ್ತು ವಶಿತ್ವ ಅಂದರೆ ಇನ್ನೊಬ್ಬರ ಕೈಯಲ್ಲಿ ಮಾಡ್ಸಕ್ಕೆ ಬರೋದು, ಈಶಿತ್ವ ಅಂದರೆ ತಾನೇ ಮಾಡ್ಲಿಕ್ಕೆ ಬರೋದು. ಗುಣೇಶು ಅಸಂಗು. ಗುಣಗಳಲ್ಲಿ ಇನ್ವಾಲ್ವ್ ಆಗದೆ ಇರೋದು, 3 ಗುಣಗಳಿಂದ ದಾಟೋದು, ಗುಣಾತೀತನಾಗೋದು. ಯತ್ಕಾಮಃ ತದವಪ್ಸಿಸಿ. ಮತ್ತು ಏನು ಬೇಕೋ ಅದನ್ನು ತೊಗೊಳ್ಳೋದು, ಇಷ್ಟಪಟ್ಟದನ್ನು ತೊಗೊಳ್ಳೋದು. ಮುಕ್ತಿಯಲ್ಲಿ ಹೇಗೆ ಸಿಗುತ್ತಲ್ಲ ಹಾಗೆ ಪ್ರಾಕಾಮ್ಯ ಅಂತ ಅದಕ್ಕೆ ಹೆಸರು. ಪ್ರಾಕಾಮ್ಯ ಅಂದರೆ ಇಷ್ಟಪಟ್ಟದಿಂದ ಅಲ್ಲೇ ಆ ಕ್ಷಣಕ್ಕೆ ತೊಗೊಳ್ಳೋದು. ಇವರೆಲ್ಲ ಉಂಗಾರ ಕೊಡ್ತೀವಿ, ಏನೇನು ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಈ ಕಣ್ಣುಕಟ್ಟು ವಿದ್ಯೆಗಳು ಬೇರೆ, ಇಂದ್ರಜಾಲ ಮಹೇಂದ್ರ ಆ್ಯಕ್ಚುಯಲ್ ತೊಗೊಳ್ಳೋದು ಬೇರೆ. ಏತಾಮೇಸಿ. ಉದಾಹರಣೆಗೆ ಮಗು ಇದೆ, ದೊಡ್ಡ ಎಲೆ ಬಿಡ್ತಾರೆ, ಆ ಕಡೆ ತೊಗೊಳಕ್ಕೆ ಬರೋಲ್ಲ ಬಗ್ಲಕ್ಕೆ, ದೊಡ್ಡವ್ನು ನೀವು ಕೈ ಚಾಚಿ ತೊಗೋತಾನೆ ಬೇಕಾದ್ರೆ. ಗೊತ್ತಾಯ್ತು? ಅದು ಸಿದ್ಧಿ. ಅದು ವಯಸ್ಸಿಗೆ ತಕ್ಕಂತೆ ದೇಹ ಬೆಳೆದಿದ್ದಕ್ಕೆ ಸಿದ್ಧಿ. ಅದು ಚಿಕ್ಕವರಿಗೆ ತೊಗೊಳಕ್ಕಾಗೋದಿಲ್ಲ. ಒಬ್ಬ ಕುಳ್ಳ ಎತ್ತರ ತೊಗೊಳಕ್ಕಾಗೋದಿಲ್ಲ, ಸ್ಟೂಲ್ ಬೇಕಾಗುತ್ತೆ, ಇವನು ಹಾಗೆ ಕೈ ಎತ್ತಾರೆ. ಇವೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ನೋಡ್ತೇವೆ ನಾವು. ಇದನ್ನು ಅದು ಯೋಗ ಸಿದ್ಧಿಯಿಂದ ಪಡಿತಾರಲ್ಲ, ಅದು ಭಾರಿ ಗ್ರೇಟ್. ಅದು ಅಚೀವ್ಮೆಂಟ್. ಅದು ಕೊಟ್ಟಿದ್ದನ್ನು ಅಚೀವ್ ಮಾಡೋದು ಬರೋದು. ಕಾರಲ್ಲಿ ಕುತ್ಕೊಳ್ಳೋಕೆ ಬಂದರೆ ಡ್ರೈವಿಂಗ್ ಬಂದಾಗಲ್ಲ, ನಡೆಸ್ಬೇಕದು. ಗೊತ್ತಾಯ್ತಾ? ಕಾರ ಎಲ್ಲ ಕೂಡ್ಲಕ್ಕೆ ಬರೋದಿಲ್ಲ, ಆ ವಿಚಾರ ಬೇರೆ. ಡ್ರೈವ್ ಮಾಡ್ತಾರೆ, ಎಂಥ ಸೆಕ್ಟರ್ ಬಂದರೂ ಡ್ರೈವ್ ಮಾಡ್ತಾನೆ ಬೇಕಾದ್ರೆ. ಎಂಥ ಸ್ಥಿತಿಯಲ್ಲೂ ಕೂಡ ಅವನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಅದು ಬರಬೇಕು. ಬರೀ ರೋಡ್ ಇರಬೇಕು, ಯಾರೋ ಅಡ್ಡ ಬರಬಾರ್ದು, ಮಾತಾಡಿಸ್ಬಾರ್ದು, ಇವೆಲ್ಲ ಕಂಡೀಷನ್ ಹಾಕಿಬಿಟ್ಟು ಇವ್ರಿಗೆ ಬರೋದಿಲ್ಲ ಅಂತ ಅರ್ಥ. ಡೌನ್ ಇರಬಾರ್ದು, ಅಪ್ ಇರಬಾರ್ದು, ಮತ್ತು ಏನು ಬರುತ್ತೆ ನೀವು ಹೋಗಲಿ ಅಂತ ಕೇಳ್ತಾರೆ. ಹಾಗಿರಬಾರ್ದು.
ಯಥಾಮೇ ಸಿದ್ಧಯಸ್. ಅದಕ್ಕೆಲ್ಲ ಲೈಟ್ ವೆಹಿಕಲ್ ಡ್ರೈವ್ ಮಾಡೋದು ಬೇರೆ, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಬೇರೆ. ನೀವು ಸ್ಕೂಟರ್ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಕಾರ್ ಓಡಿಸೋಕೆ ಬಿಡೋದಿಲ್ಲ. ಆಮೇಲೆ ಕಾರ್ ಇಟ್ಕೊಂಡು ಹೆವಿ ವೆಹಿಕಲ್ ಮಾಡೋಕ್ಕೆ ಬಿಡೋದಿಲ್ಲ. ಅದು ಅದಕ್ಕೆ ಸ್ಪೆಸಿಫಿಕ್ಕಾಗಿ ಆ ಡ್ರೈವಿಂಗೇ ಗೊತ್ತಿರಬೇಕು ಅವರಿಗೆ. ಇವನು JCB ಕೊಟ್ಬಿಟ್ಟು ಇವ್ರ ಕೈಲೇ ಇದು ಓಡಿಸೋನಿಗೆ, ಸ್ಕೂಟರ್ ಓಡಿಸೋರಿಗೆ, ಸೈಕಲ್ ಓಡಿಸೋರಿಗೆ ಕೊಟ್ಬಿಟ್ಟು ಗತಿ ಏನಾಗುತ್ತೆ. ಶಕ್ತಿ ಪ್ರೇರಣಮೇವ ಈಶಿತೃತ್ವ ಅಸಂಗ ಏವ ಯೋಷಿತ್ವ. ವಶಿತ್ವ ಅಂದರೆ ಅಸಂಗ, ಏನು ಮಾಡಿದ್ರು ಟಚ್ ಆಗೋದಿಲ್ಲ ಅವರಿಗೆ, ಗೊತ್ತಾಯ್ತಾ. ಎಷ್ಟಾರು ಹೊಡಿದು ಆಚಾರ್ಯ ಏನು ಆಗ್ತಾನೆ ಇರಲಿಲ್ಲ. ಆ ಬಾಡಿ ಹಾಗೆ ಎಲ್ಲ ಹಾಗೆ ಇದೆ, ಹೊಡೆದ್ರೆ ಏನೂ ಆಗ್ತಾಯಿಲ್ಲ. ಅದು ವಶಿತ್ವಾದಿಗಳಲ್ಲೂ ವೆರೈಟಿಗಳು ಮತ್ತು ಸಬ್ ವೆರೈಟಿಗಳು. ಸ್ಪೆಷಲೈಸೇಷನ್ ಡಾಕ್ಟ್ರೇಟ್ ಸ್ಪೆಷಲೈಸೇಷನ್ ಹೇಗೋ ಹಾಗೆ ಮಾಡಿರ್ತಾರೆ. ಯಾದೃಶ್ಯಾನಂದ ಕಾಮಸ್ಯ ತಾದೃಶ ಇನ್ನೊಂದಿದೆ, ಶಕ್ತಿ ಪ್ರೇರಣೆ ವೀಶಿತೃತ್ವ ಅಸಂಗ ಏವ ವಶಿತ್ವ. ಯಾದೃಶ ಇವೆಲ್ಲ ಸಿದ್ಧಿ ಪೂರ್ತಿ ಇರೋ ದೇವರಲ್ಲಿ ಮೇಲೆ ನ್ಯಾಚುರಲ್ ಆಗಿರೋದು. ಈಗ ನಮಗೆ ಇಷ್ಟೆಲ್ಲ ಗೊತ್ತಾರೆ, ಏನಾಗುತ್ತೆ ಗೊತ್ತಾ, ಈಗ ನಾವು ಹೇಳೋದು ದೇವ್ರಿಗೆ ಕೇಳಿಸುತ್ತಾ, ಆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ದೇವ್ರಿಗೆ ಏನಾಗುತ್ತೆ ನಾವು ಹೇಳೋದಿಲ್ಲ ಅನ್ನೋ ವಿಚಾರ ಬೇರೆ, ದೇವ್ರಿಗೆ ಕೇಳುತ್ತೆ ಅನ್ನೋ ಗ್ಯಾರಂಟಿ. ಆಯಿತು ಕೇಳಿಸುತ್ತೆ, ಬರುತ್ತಾನ ಅಂತ ಪ್ರಶ್ನೆ. ಬರ್ತಾನೆ, ಎಲ್ಲ ಸಿದ್ಧಿ ದೇವರಿಗಿದೆ. ಕೊಡ್ತಾನೆ, ಹೋಗಲಾಡಿಸ್ತಾನೆ. ಇವೆಲ್ಲ ನೋಡಿದಾಗ ಡಾಕ್ಟ್ರಲ್ಲಿ ರೋಗ ಹೋಗಿಸೋ ಗುಣ ಇದೆ, ಮನೆ ಕಟ್ಸೋ ಗುಣ ಇಲ್ಲ. ಅದು ದೇವ್ರಿಗೆ ಎಲ್ಲ ಗುಣ ಶಕ್ತಿ ಇರೋದರಿಂದ ದೇವರನ್ನು ನಂಬಿದರೆ ಏನಾಗೋದಿಲ್ಲ, ಇಂಥದ್ದು ಆಗೋದಿಲ್ಲ ಅಂತ ಇಲ್ಲೇ ಇಲ್ಲ. ಆ ಸ್ಥಿತಿ ಆಗುತ್ತೆ. ಪ್ರೇರಣಮೇವ ಈಶಿತೃತ್ವ ಯಾದೃಶ ಆನಂದ ಕಾಮಸ್ಯ ತಾದೃಶ ಆನಂದ ಸಂಭವ. ಯಾವ ಆನಂದ ಬೇಕು ಅಂತ ಇಷ್ಟಪಡ್ತಾನೆ ಆನಂದ ಅಂತ ಆನಂದ ಸಿಗುತ್ತೆ ಅವನಿಗೆ. ಹೊಟ್ಟೆ ತುಂಬಬೇಕೀಗ ಸುಮ್ಮನೆ ಕೂತಿದ್ದಾನೆ, ಹೊಟ್ಟೆ ತುಂಬಬೇಕು ಆ ಥರ. ಅವನಿಗೆ ಹಸಿವೆ ಅಂತ ಇಲ್ಲೇ ಇಲ್ಲ, ನೋಡಿ ಒಂದು ಕ್ಷಣದಲ್ಲಿ ಇದು ಮಾಡಿರ್ತಾನೆ. ಇಷ್ಟಪಟ್ಟಿತ್ತು ಕೊನೆಗೆ. ಇವೆಲ್ಲ ಕಾಮರೂಪಿ ರಾಕ್ಷಸರು ಕಾಮರೂಪಿ ಸಿದ್ಧಿ ಪಡ್ಕೊಂಡಿರ್ತಾರೆ. ರಾವಣನಿಗೆ ಕಾಮರೂಪಿ ಸಿದ್ಧಿ ಇತ್ತು ಅವನಿಗೆ. ಆದರೆ ಎಲ್ಲ ಅವೇನು ಅಕ್ವೈರ್ಡ್ ಅವೆಲ್ಲ, ಮತ್ತೊಂದು ಕೆಟ್ಟದಕ್ಕೋಸ್ಕರ ಉಪಯೋಗಿಸೋದು. ಭೋಗಾನ್ ವಿನೈವ ಪ್ರಾಕಾಮ್ಯಂ ಅಣಿಮಾದೇಹೇ ಪೃಥಕ್ಕತ. ಆ್ಯಕ್ಚುಲಿ ಅನ್ನ ಇಲ್ಲ, ಏನೂ ಇಲ್ಲ ಅಲ್ಲಿ, ಹೊಟ್ಟೆ ತುಂಬೋಯ್ತು ಅವನಿಗೆ. ಆ ಥರ ವಸ್ತುಗಳು ಇಲ್ಲದೇನೆ ಮಾಡಕ್ಕೆ ಬರುತ್ತೆ ಅವನಿಗೆ. ಇತಿ ಚ ಅನೂರ್ಮಿಮತ್ವಂ ದೇಹೇಸ್ಮಿನ್ ದೂರಶ್ರವಣ ದರ್ಶನ. ರಾಯರಿಗೆ ಏನು ಶಕ್ತಿ ಇತ್ತು, ಅಲ್ಲಿಟ್ಟಿದ್ದೇನೋ ಇಟ್ಟರೆ ಮಾಂಸ ಇಟ್ಟರೆ ಅದನ್ನು ಹಣ್ಣು ಹೂವು ಮಾಡಿ ಹಾಕ್ಬಿಡಿ. ಆ್ಯಕ್ಚುಲಿ ನಿಮಗೆ ಗೊತ್ತಿರಬೇಕಲ್ಲ, ಯೋಗಿಗಳ ಕಥೆಗಳು ಓದಿ ನೀವು. ಒಬ್ಬರು ಯೋಗಿ ಹಾಗೆ ಮಾಡಿದ್ದನ್ನು ಬರೀತಾನೊಬ್ಬರು. ಹೋದ ಇವನು ವೆಜ್ ಇವನು ಭಾರಿ ಹಸಿವಾಗಿದೆ, ಅವನು ಯೋಗಿ ಸಿಕ್ಕ. ನನಗೆ ಊಟ ಬೇಕು ಅಂತ ಕೇಳಿದ. ಮತ್ತು ನನ್ನ ಊಟ ಆಗಬೇಕು, ನೀವೆಲ್ಲ ಕೊಟ್ಟು ತೊಗೊಳ್ಳೋದಿಲ್ಲ ಅಂತ ಆಯ್ತು ಅಂತ ಹೇಳಿದ. ಅವ್ನು ನೋಡಿದ್ದಲ್ಲಿ ಏನೋ ಬೇಯಿಸ್ತಾ ಇದ್ದಾನೆ ಅವನು. ಬಡಿಸಿದ್ರೆ ಎಲ್ಲ ಬೇಕಾಗ್ತ ಇದೆ ಅದರಲ್ಲಿ. ಬಡಿಸಿದಾಗ ಅಲ್ಲಿ ನೋಡಿದ್ರೆ ಏನು ನನಗೆ ಹಸಿವಾಗಿದೆ, ಏನೋ ಮಾಡ್ತಾರೆ ನೋಡಿದರೆ, ಬಡಿಸಿದ್ರೆ ಏನು ಬೇಕೋ ಅದು ಮಾತ್ರ ಆ ಶೇಪಲ್ಲೇ ಕಾಣ್ತಾ ಇದೆ. ಅಂದರೆ ಇವರೆಲ್ಲ ಇತ್ತೀಚಿನ ಯೋಗಿಗಳೇ ಇಂಥ ಕೆಲಸ ಮಾಡೋರು ಇದ್ದಾರೆ ಕೆಲವರು. ಏನು ರಾಯನ್ ಮಾಡಿದ್ದೇನು ಆಶ್ಚರ್ಯ, ಇವರೆಲ್ಲ ಡಿವೈನ್ ಅವ್ರದ್ದೆಲ್ಲ. ಇದೆಲ್ಲ ಬೇರೆ ಬೇರೆ ರೀತಿ ಬಂದಿರುತ್ತೆ. ಡಿವೈನ್ ಆದ್ದರಿಂದ ಅದ್ರ ಯೋಚನೆ ಮಾಡಾಗೇ ಇಲ್ಲ. ಯಾದೃಶಾನಂದ ಕಾಮಸ್ಯ ಭೋಗಾನ್ ವಿನೈವ ಅನೂರ್ಮಿಮತ್ವಂ ಸೆದೇ ಹೇಸ್ಮಿನ್. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಎಷ್ಟು ಯೋಗ ಸಿದ್ಧಿ ಬಗ್ಗೆ ಎಷ್ಟು ಹೇಳ್ತಾರೆ ಇದೆಲ್ಲ ಗೊತ್ತಾದರೆ ಈ ಆಗಿ ಬೂದಿ ಕೊಡೋರು ತೊಗೊತ್ತು ಬಿಟ್ಬಿಡ್ತಾರೆ. ಅವ್ರ ಸಿದ್ಧಿ ಅದು ಒಂದೇ, ಕೊಟ್ಟರೆ ಅದು ಮೋಸ. ಯಾವುದೋ ಕೊಟ್ಟು ಸಿಕ್ಕಾಕೊಂಡು ಇನ್ನೂ ಬಂದಿದೆ. ಆಗ ನಮಗೆ ರಾಯರು ಇವರಿಗೆಲ್ಲ ಹೋಲ್ಸಕ್ಕೆ ರಾಯರು ಅದರ ಜ್ಞಾನಿಗಳನ್ನೆಲ್ಲ ಇವ್ರಿಗೆ ಹೋಲ್ಸಕ್ಕೆ ಹೋಗಬಾರ್ದು.